ಹಲೋ ಎವ್ರಿವನ್, ವೆಲ್ಕಮ್ ಟು ನೀಟ್ಯೂಬ್. ಇಲ್ಲಿ ನಾನು ಮಾಡ್ತಿರುವಂತಹ ಕಾನ್ಸೆಪ್ಟ್ ಮಸಲ್ ಕಾಂಟ್ರಾಕ್ಷನ್ ಅಂದ್ರೆ ಸ್ಕೆಲಿಟಲ್ ಮಸಲ್ ಹೇಗೆ ಕಾಂಟ್ರಾಕ್ಟ್ ಆಗುತ್ತೆ ಅಂತ ಹೇಳುವಂತ ಒಂದು ಮೆಕ್ಯಾನಿಸಮ್. ಇದಕ್ಕೆ ನಾವು ಸ್ಲೈಡಿಂಗ್ ಫಿಲಮೆಂಟ್ ಥಿಯರಿ ಅಂತಲೂ ಕೂಡ ಕರಿತೀವಿ, ರೆಶೆಟ್ ಮೆಕ್ಯಾನಿಸಮ್ ಅಂತಲೂ ಕೂಡ ಕರಿತೀವಿ, ಜೊತೆಗೆ ಪವರ್ ಸ್ಟ್ರೋಕ್ ಅಂತ ಹೇಳಿ. ಇಲ್ಲಿ ಆಕ್ಟಿನ್ ಹಾಗೂ ಮಯೋಸಿನ್ ಅಂತ ಹೇಳುವಂತಹ ಕಾಂಟ್ರಾಕ್ಟಲ್ ಪ್ರೋಟೀನ್ಸ್ ಏನಿದೆ ಸ್ಕೆಲಿಟಲ್ ಮಸಲ್ ಸೆಲ್ ಒಳಗಡೆ, ಅದು ಯಾವ ರೀತಿಯಲ್ಲಿ ಮಸಲ್ ಸೆಲ್ ಅನ್ನ ಕಾಂಟ್ರಾಕ್ಟ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತದೆ ಅಂತ ಹೇಳುವಂತ ಕಾನ್ಸೆಪ್ಟ್. ಇದರಲ್ಲಿ ಬೇರೆ ಬೇರೆ ಯಾವುದೆಲ್ಲ ವಿಷಯಗಳು ಬರುತ್ತೆ ಅದನ್ನ ನಾವು ತಿಳಿಯೋಣ. ಈ ಒಂದು ಮಸಲ್ ಕಾಂಟ್ರಾಕ್ಷನ್ ಕಾನ್ಸೆಪ್ಟ್ ಅನ್ನು ತಕೊಂಡ್ರೆ ಬೇಸಿಕ್ ಆಗಿ ನಾವು ಅರ್ಥ ಮಾಡಬೇಕಾಗಿರೋದು ನಮ್ಮ ಸ್ಕೆಲಿಟಲ್ ಮಸಲ್ ಅಂದ್ರೆ ಈ ಬೋನ್ ಮೇಲೆ ಇರುವಂತಹ ಮಸಲ್ ಏನಿದೆ ಅದಕ್ಕೆ ನಾವು ಸ್ಕೆಲಿಟಲ್ ಮಸಲ್ ಅಂತ ಕರಿತೀವಿ. ಅದು ಮೂವ್ಮೆಂಟ್ ಗೆ ಹೆಲ್ಪ್ ಮಾಡ್ತದೆ. ಫಾರ್ ಎಕ್ಸಾಂಪಲ್ ಇದು ಮೂವ್ಮೆಂಟ್ ಕಾಂಟ್ರಾಕ್ಷನ್ ನೋಡಿ, ಈಗ ನಾನು ಥಂಬ್ ಕಾಂಟ್ರಾಕ್ಟ್ ಮಾಡ್ತಾ ಇದ್ದೀನಿ, ಇದು ಯಾವ ರೀತಿಯಾಗಿ ಕಾಂಟ್ರಾಕ್ಟ್ ಆಗ್ತಾ ಇದೆ, ಯಾವ ರೀತಿಯಾಗಿ ರಿಲ್ಯಾಕ್ಸ್ ಆಗ್ತಾ ಇದೆ, ಇದನ್ನ ನಾವು ಸ್ಟಡಿ ಮಾಡೋಣ, ಅರ್ಥ ಮಾಡ್ಕೊಳ್ಳೋಣ. ಫಸ್ಟ್ ಬೇಸಿಕ್ ಆಗಿ ನಾವು ತಿಳಿಬೇಕಾಗಿದ್ದು ಒಂದು ಸಿಂಗಲ್ ಮಸಲ್ ಸೆಲ್, ಒಂದು ಸ್ಕೆಲಿಟಲ್ ಮಸಲ್ ಸೆಲ್ ಅನ್ನು ನಾನಿಲ್ಲಿ ಬಿಡಿಸ್ಕೊಳ್ತಿದ್ದೀನಿ. ನೋಡಿ, ಈ ಒಂದು ಸ್ಕೆಲಿಟಲ್ ಮಸಲ್ ಸೆಲ್ ನೋಡಕ್ ಹೇಗಿದೆ ಅಂತ ಹೇಳಿದ್ರೆ ಒಂದು ಪೈಪ್ ತರ ಇದೆ, ಲಾಂಗ್ ಇರುತ್ತೆ ಹೀಗೆ. ಇದು ಒಂದು ಸ್ಕೆಲಿಟಲ್ ಮಸಲ್ ಸೆಲ್. ಇದಕ್ಕೆ ನಾವ್ ಏನ್ ಕರಿತೀವಿ ಅಂತ ಹೇಳಿದ್ರೆ ಮಯೋಫೈಬರ್ ಅಂತ ಕರಿತೀವಿ. ನೋಡಿ ಆಯ್ತಾ, ನಾರ್ಮಲ್ ಎಲ್ಲಾ ಸೆಲ್ಗಳ ಹಾಗೇನೆ ಇದು ಕೂಡ ಒಂದು ಸೆಲ್, ಸಾಮಾನ್ಯ ಒಂದು ಸೆಲ್, ಸ್ಕೆಲಿಟಲ್ ಮಸಲ್ ಸೆಲ್. ಇದಕ್ಕೆ ಸೆಲ್ ಮೆಂಬ್ರೇನ್ ಇರ್ಬೇಕಲ್ವಾ, ನಾರ್ಮಲ್ ಸೆಲ್ ಅಲ್ವಾ. ಇದಕ್ಕೆ ನಾವ್ ಏನ್ ಕರಿತೀವಿ ಸೆಲ್ ಮೆಂಬ್ರೇನ್ಗೆ ಅಂತ ಹೇಳಿದ್ರೆ ಸಾರ್ಕೋಲೆಮ್ಮಾ ಅಂತ ಕರಿತೀವಿ. ಬರ್ಕೋತೀನಿ, ಸಾರ್ಕೋಲೆಮ್ಮಾ. ಓಕೆ, ಇದು ಎಂ. ಇದು ನಂತರ ಈ ಒಂದು ಸೆಲ್ ಒಳಗಡೆ ಸೈಟೋಪ್ಲಾಸಮ್ ಇರಬೇಕಲ್ವಾ, ಅದೇ ರೀತಿಯಾಗಿ ಇಲ್ಲಿ ಕೂಡ ಸೈಟೋಪ್ಲಾಸಮ್ ಇರುತ್ತೆ, ಲಿಕ್ವಿಡ್ ಇರುತ್ತೆ. ಇದಕ್ಕೆ ನಾವು ಏನ್ ಕರಿತೀವಿ ಅಂತ ಹೇಳಿದ್ರೆ ಸಾರ್ಕೋಪ್ಲಾಸಮ್ ಅಂತ ಕರಿತೀವಿ. ಸಾರ್ಕೋಪ್ಲಾಸಮ್ ಅಂತ ಬರ್ಕೋತೀನಿ ನಾನು, ಸಾರ್ಕೋಪ್ಲಾಸಮ್ ಅಂತ ಹೇಳಿ. ಜೊತೆಗೆ ಪ್ರತಿ ಸೆಲ್ಗಳಲ್ಲಿ ನಾರ್ಮಲ್ ನಮಗೆ ಗೊತ್ತಿರೋ ಹಾಗೆ ಒಂದು ಅಥವಾ ಮ್ಯಾಕ್ಸಿಮಮ್ 2-3 ನ್ಯೂಕ್ಲಿಯೈ ಇರಬಹುದು. ಒಂದು ನ್ಯೂಕ್ಲಿಯಸ್ ಅಂತ ಕಾಮನ್ ಇರುತ್ತೆ. ಇದು ಸೆಲ್ ಲಾಂಗ್ ಇರೋದ್ರಿಂದ ಮತ್ತೆ ಮೇನ್ ಆಗಿ ಕಾಂಟ್ರಾಕ್ಷನ್ ಕೂಡ ಹೆಲ್ಪ್ ಮಾಡೋದ್ರಿಂದ ಸ್ವಲ್ಪ ಜಾಸ್ತಿಯ ನ್ಯೂಕ್ಲಿಯೈಗಳನ್ನ ಒಳಗೊಂಡಿರುತ್ತೆ. ನೋಡಿ, ಇಲ್ಲಿ ನಾನೊಂದು ಅರೌಂಡ್ 5 ನ್ಯೂಕ್ಲಿಯೈಗಳನ್ನ ಹಾಕ್ತೀನಿ. ಅಂದ್ರೆ ಇದು ಮಲ್ಟಿ ನ್ಯೂಕ್ಲಿಯೇಟೆಡ್ ಸೆಲ್. ಇದು ಒಂದು ಸ್ಕೆಲಿಟಲ್ ಮಸಲ್ ಸೆಲ್. ಇದಕ್ಕೆ ನಾನು ಏನ್ ಕರಿತೀನಿ ಮಸಲ್ ಸೆಲ್ ಅಥವಾ ಮಯೋಫೈಬರ್ಗೆ ನಾವು ಸಿನ್ಸಿಷಲ್ ಅಂತ ಹೇಳ್ತೀವಿ. ಯಾಕೆ? ಮಲ್ಟಿಪಲ್ ನ್ಯೂಕ್ಲಿಯೈ ಇರುತ್ತೆ, ಫಂಕ್ಷನ್ಸ್ ಇರುತ್ತೆ ಅದಕ್ಕೆ. ಸೊ ನಮಗೆ ಗೊತ್ತಿರೋ ಹಾಗೆ ಪ್ರತಿಯೊಂದು ನ್ಯೂಕ್ಲಿಯಸ್ ನ ಹೊರಭಾಗದಲ್ಲಿ ಏನಿರುತ್ತೆ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇರುತ್ತೆ. ನಾರ್ಮಲಿ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇರುತ್ತೆ, ಸ್ವಲ್ಪ ಹೊರಭಾಗದಲ್ಲಿ ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇರುತ್ತೆ, ಈ ತರ ಅಲ್ವಾ. ಈ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಆಫ್ ದಿ ಮಯೋಫೈಬರ್, ಅದಕ್ಕೆ ನಾವು ಏನ್ ಕರಿತೀವಿ ಅಂತ ಹೇಳಿದ್ರೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಕರೆಯಲ್ಲ, ಇಲ್ಲಿ ನಾವು ಸಾರ್ಕೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಕರಿತೀವಿ. ನೋಡಿ ಬರ್ಕೋತೀನಿ, ಸಾರ್ಕೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಈ ಒಂದು ಸಾರ್ಕೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಏನಿದೆ ಇದು ಕ್ಯಾಲ್ಸಿಯಂ ಅಯಾನ್ಗಳನ್ನ ಸ್ಟೋರ್ ಮಾಡುತ್ತೆ. ಒಂದು ಫಂಕ್ಷನ್ ಇದೆ ಅದಕ್ಕೆ. ಈ ಕ್ಯಾಲ್ಸಿಯಂ ಅಯಾನ್ಗಳಿಗೆ ಒಂದು ಫಂಕ್ಷನ್ ಇದೆ, ನಂತರ ಹೇಳ್ತೀನಿ ನಾನು ಏನು ಅಂತ ಹೇಳ್ಬಿಟ್ಟು. ಸೊ ಸ್ಟೋರ್ ಹೌಸ್ ಆಫ್ ದಿ ಕ್ಯಾಲ್ಸಿಯಂ ಅಯಾನ್ಸ್ ಅಂತ ಹೇಳಿದ್ರೆ ಸಾರ್ಕೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಇದು ನೀಟ್ ನಲ್ಲಿ ಕೇಳುವ ಚಾನ್ಸಸ್ ಇದೆ, ದಯವಿಟ್ಟು ನೆನ್ಪಿಟ್ಕೊಳ್ಳಿ, ಬರ್ದಿಟ್ಕೊಳ್ಳಿ. ಇದು ಒಂದು ಸಿಂಗಲ್ ಮಸಲ್ ಸೆಲ್ ಒಳಗಿರುವಂತ ಕೆಲವು ಕಾಂಪೊನೆಂಟ್ಸ್. ಜೊತೆಗೆ ನೀವು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಸ್ವಲ್ಪ ಒಂಥರ ಈ ಥ್ರೆಡ್ ಲೈಕ್ ಸ್ಟ್ರಕ್ಚರ್ಸ್ ಇರುತ್ತೆ. ಇದೆಲ್ಲ ಒಂಥರ ಬ್ಯಾಂಡ್ ಫಾರ್ಮೇಶನ್ ಅನ್ನು ಮಾಡುತ್ತೆ. ನೋಡಿ, ನಾ ಬ್ಲೂ ಕಲರ್ ಯೂಸ್ ಮಾಡಿಕೊಂಡು ಥ್ರೆಡ್ ಗಳನ್ನ ಹಾಕ್ತಾ ಇದ್ದೀನಿ ಇಲ್ಲಿ. ಇದು ಏನಿದೆ ಈ ಬ್ಲೂ ಕಲರ್ ಅಂತ ಹೇಳಿದ್ರೆ ಇದು ನಮ್ದು ಆಕ್ಟಿನ್. ಇದು ಒಂದು ಕಾಂಟ್ರಾಕ್ಟಲ್ ಪ್ರೋಟೀನ್, ಇದೊಂದು ಪ್ರೋಟೀನ್, ಇದು ಆಕ್ಟಿನ್ ಅಂತ ಹೇಳಿ ಬ್ಲೂ ಕಲರ್. ನೋಡಿ, ಥ್ರೂ ಔಟ್ ದ ಮಸಲ್ ಸೆಲ್ ಏನಿದೆ ನೀವು ಆಕ್ಟಿನ್ ಫಿಲಮೆಂಟ್ಸ್ ಗಳನ್ನ ನೋಡಬಹುದು. ಅದು ನೋಡ್ಲಿಕ್ಕೆ ಬ್ಯಾಂಡ್ ತರ ಕಾಣಿಸುತ್ತೆ. ಈ ತರ ನೋಡಿ, ಎಷ್ಟಿದೆ ಗ್ಯಾಪ್ ಇದೆ. ನೋಡಿ, ಈ ಬ್ಯಾಂಡ್ ಗಳ ನಡುವೆ ಗ್ಯಾಪ್ ಇದೆ. ಈ ಆಕ್ಟಿನ್ ಬ್ಯಾಂಡ್ಸ್ ಏನಿದೆ ನೋಡಿ, ಇಲ್ಲೊಂದು ಆಕ್ಟಿನ್ ಇದೆ, ಇಲ್ಲೊಂದು ಆಕ್ಟಿನ್, ಇಲ್ಲೊಂದು ಆಕ್ಟಿನ್, ಹೀಗೆ. ಈ ಬ್ಯಾಂಡ್ ಗೆ ನಾವು ಏನ್ ಕರಿತೀವಿ ಅಂತ ಹೇಳಿದ್ರೆ ಐ ಬ್ಯಾಂಡ್ ಅಂತ ಕರಿತೀವಿ. ಐ ಅಂತ ಹೇಳಿದ್ರೆ ಐಸೋಟ್ರೋಪಿಕ್ ಬ್ಯಾಂಡ್ ಅಂತ ನಾವು ಕರಿತೀವಿ, ಅಥವಾ ನಾವು ಇದಕ್ಕೆ ಐ ಬ್ಯಾಂಡ್ ಅಂತಲೂ ಕೂಡ ಕರಿತೀವಿ. ಓಕೆ ಫೈನ್. ಈ ಐ ಬ್ಯಾಂಡ್ ಮೈಕ್ರೋಸ್ಕೋಪ್ ಅಲ್ಲಿ ಅಬ್ಸರ್ವ್ ಮಾಡುವಾಗ ಲೈಟ್ ಕಲರ್ ಆಗಿ ಇರುತ್ತೆ, ಅಥವಾ ಲೈಟ್ ಬ್ಯಾಂಡ್ ಅಂತಲೂ ಕೂಡ ಕರಿತೀವಿ. ಜೊತೆಗೆ ಇದು ನೋಡ್ಲಿಕ್ಕೆ ಕೂಡ ಥಿನ್ ಇದೆ, ಥಿನ್ ಬ್ಯಾಂಡ್. ಸೊ ಥಿನ್ ಬ್ಯಾಂಡ್ ಆಗಿರ್ಬೋದು, ಲೈಟ್ ಬ್ಯಾಂಡ್ ಆಗಿರ್ಬೋದು, ಐ ಬ್ಯಾಂಡ್, ಐಸೋಟ್ರೋಪಿಕ್ ಬ್ಯಾಂಡ್, ಅದು ಯಾವುದು ಹೇಳಿದ್ರೆ ಆಕ್ಟಿನ್ ಫಿಲಮೆಂಟ್. ಅದು ಆಕ್ಟಿನ್ ಅಂತ ಹೇಳುವಂಥದ್ದು ಒಂದು ಕಾಂಟ್ರಾಕ್ಟಲ್ ಪ್ರೋಟೀನ್. ಸೊ ಇಲ್ಲಿ ನೀವು ಸರಿ ಅಬ್ಸರ್ವ್ ಮಾಡೋದಾದ್ರೆ ಮೈಕ್ರೋಸ್ಕೋಪ್ ನಲ್ಲಿ ನಾವು ನೋಡುವಾಗ ಒಂದು ವರ್ಟಿಕಲ್ ಲೈನ್ ಈ ಕರೆಕ್ಟ್ ಆಗಿ ಈ ಆಕ್ಟಿನ್ ಫಿಲಮೆಂಟ್ಸ್ ಗಳನ್ನ ಕರೆಕ್ಟ್ ಆಗಿ ಬೈಸೆಕ್ಟ್ ಮಾಡುತ್ತೆ. ಈ ಒಂದು ಲೈನ್ ನೋಡಿ ಹೀಗೆ, ಈ ತರ ಆಯ್ತಾ. ಇದಕ್ಕೆ ನಾವ್ ಏನ್ ಕರಿತೀವಿ ಅಂತ ಹೇಳಿದ್ರೆ ಝೆಡ್ ಲೈನ್ ಅಂತ ಕರಿತೀವಿ. ಝೆಡ್ ಲೈನ್, ಇಲ್ಲೊಂದು ನೋಡಿ ಝೆಡ್ ಇದೆ, ಸೊ ಝೆಡ್, ಇಲ್ಲೊಂದು ಝೆಡ್. ಸೊ ಈ ತರ ನಮಗೆ ಬಹಳಷ್ಟು ಝೆಡ್ ಲೈನ್ ಗಳನ್ನ ನೋಡ್ಬೋದು. ಒಂದು ಸಕ್ಸೆಸಿವ್ ಝೆಡ್ ಲೈನ್ಸ್ ಬಿಟ್ಟು 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 ಬರುತ್ತೆ. ಎಲ್ಲೆಲ್ಲಿ ಐ ಬ್ಯಾಂಡ್ಸ್ ಇದೆ ಅಲ್ಲಲ್ಲಿ ಒಂದು ವರ್ಟಿಕಲ್ ಲೈನ್, ಅದಕ್ಕೆ ನಾವು ಝೆಡ್ ಲೈನ್ ಅಂತ ಕರಿತೀವಿ. ಇನ್ನೊಂದು ವೆರಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನು ಅಂತ ಹೇಳಿದ್ರೆ, ನಾನು ರೆಡ್ ಕಲರ್ ಯೂಸ್ ಮಾಡ್ತಾ ಇದ್ದೀನಿ. ಈ ಎರಡು ಆಕ್ಟಿನ್ ಫಿಲಮೆಂಟ್ಸ್ ಗಳ ನಡುವೆ ಒಂದು ರೆಡ್ ಕಲರ್ ಪ್ರೋಟೀನ್ ಇರುತ್ತೆ. ಹಿಂಗೆ ರೆಡ್ ಕಲರ್ ಇರೋದಿಲ್ಲ, ಬಟ್ ನಾನು ಇಲ್ಲಿ ಹೇಳ್ತಾ ಇರೋದಷ್ಟೇ. ಸೊ
ಈ ಪ್ರೋಟೀನ್ಗೆ ನಾವು ಏನ್ ಕರಿತೀವಿ ಅಂತ ಹೇಳಿದ್ರೆ ಮಯೋಸಿನ್ ಅಂತ ಕರಿತೀವಿ. ಸೊ ಇದೇನು ಮಯೋಸಿನ್, ಇನ್ನೊಂದು ಕಾಂಟ್ರಾಕ್ಟಲ್ ಪ್ರೋಟೀನ್. ಸೊ ನಮಗೇನು ಅರ್ಥ ಆಯ್ತು ಅಂತ ಹೇಳಿದ್ರೆ ಈ ಒಂದು ಮಯೋಫೈಬರ್ ನಲ್ಲಿ 2 ಕಾಂಟ್ರಾಕ್ಟಲ್ ಪ್ರೋಟೀನ್ಸ್ ಇರುತ್ತೆ. ಅದು ನಮಗೆ ಕಾಂಟ್ರಾಕ್ಷನ್ಗೆ ಹೆಲ್ಪ್ ಮಾಡುತ್ತೆ, ಲೈಕ್ ಎ ಸ್ಪ್ರಿಂಗ್. ಅದು ಒಂದು ಆಕ್ಟಿನ್, ಅದು ಐ ಬ್ಯಾಂಡ್ ಗಳನ್ನು ಮಾಡುತ್ತೆ. ಇನ್ನೊಂದು ಮಯೋಸಿನ್. ಈ ಮಯೋಸಿನ್ ಬ್ಯಾಂಡ್ಗೆ ನಾವು ಏನ್ ಕರಿತೀವಿ ಅಂತ ಹೇಳಿದ್ರೆ ಎ ಬ್ಯಾಂಡ್ ಅಂತ ಕರಿತೀವಿ. ಎ ಅಂದ್ರೆ ಏನು ಅಂತ ಹೇಳಿದ್ರೆ ಆನ್ ಐಸೋಟ್ರೋಪಿಕ್ ಬ್ಯಾಂಡ್. ಇದು ಮೈಕ್ರೋಸ್ಕೋಪ್ ಅಲ್ಲಿ ನೋಡ್ಲಿಕ್ಕೆ ನಿಮಗೆ ಡಾರ್ಕ್ ಕಾಣುತ್ತೆ. ಸೊ ಡಾರ್ಕ್ ಬ್ಯಾಂಡ್ ಅಂತಲೂ ಕೂಡ ಕರೀತಾರೆ. ನೋಡ್ಲಿಕ್ಕೆ ಸ್ವಲ್ಪ ತಿಕ್ ಇದೆ, ಆಕ್ಟಿನ್ಗಿಂತಲೂ ಸ್ವಲ್ಪ ತಿಕ್ ಆಗಿರುವಂತಹ ಬ್ಯಾಂಡ್ ಇದು. ಸೊ ಇದಕ್ಕೆ ನಾವು ತಿಕ್ ಬ್ಯಾಂಡ್ಸ್ ಅಂತಲೂ ಕೂಡ ಕರಿತೀವಿ ಅಷ್ಟೇ. ಸೊ ತಿಕ್ ಬ್ಯಾಂಡ್ ಆಗಿರಬಹುದು, ಡಾರ್ಕ್ ಬ್ಯಾಂಡ್ ಆಗಿರಬಹುದು, ಅಥವಾ ಎ ಬ್ಯಾಂಡ್ ಅಂತ ಕರಿತೀವಿ, ಅಥವಾ ಆನ್ ಐಸೋಟ್ರೋಪಿಕ್ ಬ್ಯಾಂಡ್. ಯಾವುದು? ಮಯೋಸಿನ್ಗೆ. ನಾವು ಡೀಟೇಲ್ಡ್ ಸ್ಟ್ರಕ್ಚರ್ ನಂತರ ನೋಡೋಣ. ಈಗ ನಾನು ಇದನ್ನು ಝೂಮ್ ಮಾಡಿ ನೋಡಿದ್ರೆ ಯಾವ ರೀತಿ ಕಾಣುತ್ತೆ ಅಂತ ಆಮೇಲೆ ತೋರಿಸ್ತೀನಿ, ಆಮೇಲೆ ಹೇಳ್ತೀನಿ ನಾನು. ಈ ಕರೆಕ್ಟ್ ಆಗಿ ಇನ್ನೊಂದು ಅಬ್ಸರ್ವ್ ಮಾಡಿದ್ರೆ ಈ ಕರೆಕ್ಟ್ ಆಗಿ ಎ ಬ್ಯಾಂಡ್ ನಡುವೆ ಒಂದು ಲೈನ್ ಹೋಗುತ್ತೆ, ಹೀಗೆ ಕರೆಕ್ಟ್ ಆಗಿ ಬೈಸೆಕ್ಟ್ ಮಾಡುತ್ತೆ. ಸೊ ಎ ಬ್ಯಾಂಡ್ಗಳು ಎಲ್ಲೆಲ್ಲಿ ನಿಮಗೆ ಕಾಣುತ್ತೆ ಅಂತ ಹೇಳಿದ್ರೆ ಈ ಐ ಬ್ಯಾಂಡ್ಗಳ ನಡುವೆ ಕಾಣಿಸುತ್ತೆ, ಹೀಗೆ ಥ್ರೂ ಔಟ್ ಹೀಗೆ ಹೋಗುತ್ತೆ ಮಸಲ್ ಸೆಲ್ಗಳ ನಡುವೆ. ಅರ್ಥ ಆಯ್ತಾ? ಅಂದ್ರೆ ಇದು ಆಕ್ಟಿನ್ ಬ್ಲೂ ಕಲರ್, ಕೆಳಗಿರುವಂಥದ್ದು ಮಯೋಸಿನ್. ಸಿ ಇಲ್ಲಿ ನೋಡಿ ನಿಮ್ಗೆ ಕಾಣ್ತಾ ಇದೆಯಲ್ಲ, ಹೀಗೆ ಹೋಗ್ತದೆ ಥ್ರೂ ಔಟ್, ಹೀಗೆ ಹೋಗ್ತದೆ. ಅದರ ನಡುವೆ ಒಂದು ಲೈನ್ ಇರುತ್ತೆ ಹೀಗೆ. ಇದಕ್ಕೆ ನಾವು ಏನ್ ಕರಿತೀವಿ ಅಂತ ಹೇಳಿದ್ರೆ ಎಂ ಲೈನ್ ಅಂತ ಕರಿತೀವಿ. ಎಂ ಲೈನ್ ಅಂತ ಕಾಣಿಸುತ್ತಲ್ವಾ, ರೆಡ್ ಲೈನ್ ಗಳ ನಡುವೆ ಒಂದು ಸ್ಟ್ರೈಟ್ ವರ್ಟಿಕಲ್ ಲೈನ್ ಬೈಸೆಕ್ಟ್ ಮಾಡುತ್ತೆ, ಅದಕ್ಕೆ ನಾವು ಎಂ ಲೈನ್ ಅಂತ ಕರಿತೀವಿ. ಓಕೆ, ಈಗ ನೀವು ಇನ್ನೊಂದು ಸರಿಯಾಗಿ ಅಬ್ಸರ್ವ್ ಮಾಡಿ. ಈ ಒಂದು ಜಾಗ ಇಲ್ಲಿ ನೋಡಿ, ನಾನೀಗ ಸ್ವಲ್ಪ ಇಲ್ಲಿ ಬಿಡಿಸ್ಕೊಳ್ತೀನಿ ನೋಡಿ, ನಿಮಗೆ ಕಾಣಿಸಬಹುದು. ಫಾರ್ ಎಕ್ಸಾಂಪಲ್ ಇದು ಆಕ್ಟಿನ್ ಅಥವಾ ಐ ಬ್ಯಾಂಡ್, ಇದು ಐ ಬ್ಯಾಂಡ್. ಈ ಕಡೆನೂ ಕೂಡ ನಮಗೆ ಐ ಬ್ಯಾಂಡ್ ಇದೆ ಅಲ್ವಾ. ಸೊ ಇಲ್ಲೊಂದು ಲೈನ್ ಹಾಕ್ಬಿಡೋಣ, ಇದು ಝೆಡ್ ಲೈನ್, ಇದು ಕೂಡ ಝೆಡ್ ಲೈನ್. ಈಗ ನಾನು ರೆಡ್ ಕಲರ್ ಅಲ್ಲಿ ನಾನು ಮಯೋಸಿನ್ ಅನ್ನು ಬಿಡಿಸ್ಕೊಂಡಿದ್ದೆ, ಅಂದ್ರೆ ಎ ಬ್ಯಾಂಡ್ ಅಂತ ಬಿಡಿಸ್ಕೊಂಡಿದ್ದೆ. ನೋಡಿ ಎ ಬ್ಯಾಂಡ್ ಇಲ್ಲಿದೆ, ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ. ಈಗ ನಾನೀಗ ಇಲ್ಲೊಂದು 100 ಸೆಂಟಿಮೀಟರ್ ಇಲ್ಲಿಂದ ಇಲ್ಲಿ ತನಕ ತಗೊಂಡ್ರೆ 100 ಸೆಂಟಿಮೀಟರ್ ಇದೆ. ಫಾರ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಅಷ್ಟಿರೋದಿಲ್ಲ, ಮೈಕ್ರೋಮೀಟರ್ ಇರುತ್ತೆ, ಬಹಳ ಸಣ್ಣದಿದ್ದು, ಕಣ್ಣಿಗೆ ಕಾಣೋದಿಲ್ಲ. ಸೊ ಇಲ್ಲಿಂದ ಇಲ್ಲಿಗೆ ಒಂದು 100 ಸೆಂಟಿಮೀಟರ್ ಇದೆ ಅಂತ ತಿಳ್ಕೊಳ್ಳೋಣ. ಕರೆಕ್ಟ್ ಆಗಿ ನೋಡಿ, ಇಲ್ಲಿ ಬ್ಲೂ ಕಲರ್ ಲೈನ್ ಏನಿದೆ ಮತ್ತೆ ಈ ರೆಡ್ ಕಲರ್ ಲೈನ್, ಈ ಕರೆಕ್ಟ್ ಆಗಿ ನಾವು ಈ ಒಂದು ಜಾಗವನ್ನು ತಗೊಂಡ್ರೆ ಒಂದು ಅರೌಂಡ್ 10 ಸೆಂಟಿಮೀಟರ್ ಅಷ್ಟು ಈ ಬೈಸೆಕ್ ಇದಾಗ್ಬಿಟ್ಟಿದೆ, ಏನಾಗಿದೆ, ಓವರ್ಲ್ಯಾಪ್ ಆಗಿದೆ. ಆಕ್ಟಿನ್ ಮಯೋಸಿನ್ ಅನ್ನು ಓವರ್ಲ್ಯಾಪ್ ಮಾಡಿದೆ. ಇಲ್ಲಿ ಕೂಡ ನೀವು ಅಬ್ಸರ್ವ್ ಮಾಡಿದ್ರೆ ಒಂದು 10 ಸೆಂಟಿಮೀಟರ್ ಅಷ್ಟು ಓವರ್ಲ್ಯಾಪ್ ಆಗಿದೆ. ಯಾವುದು? ಮಯೋಸಿನ್ ಆಕ್ಟಿನ್ ಇಂದ ಅಲ್ವಾ. ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿದ್ರೆ ಉಳಿದಷ್ಟು 80 ಸೆಂಟಿಮೀಟರ್ ಅಂತ ತಿಳ್ಕೊಳ್ಳೋಣ. ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ, ಆ ತರ ಇರೋದಿಲ್ಲ. ನಾನು ಹೇಳ್ತಾ ಇರೋದು 80 ಸೆಂಟಿಮೀಟರ್ ಅಷ್ಟು ಉದ್ದ ಇರೋದಿಲ್ಲ, ಬಹಳ ಸಣ್ಣದಿರುತ್ತೆ. ಓಕೆ, ಸೊ ಈ ಒಂದು ಜಾಗಕ್ಕೆ ನಾವೇನ್ ಕರಿತೀವಿ ಅಂತ ಹೇಳಿದ್ರೆ ಎಚ್ ಝೋನ್ ಅಂತ ಕರಿತೀವಿ. ಏನ್ ಕರಿತೀವಿ? ಎಚ್ ಝೋನ್ ಅಂತ. ವಾಟ್ ಈಸ್ ಎಚ್ ಝೋನ್ ಅಂತ ಹೇಳಿದ್ರೆ ಇಟ್ ಈಸ್ ದ ಸೆಗ್ಮೆಂಟ್ ಆಫ್ ದಿ ಮಯೋಸಿನ್ ವಿಚ್ ಇಸ್ ನಾಟ್ ಓವರ್ಲ್ಯಾಪ್ಡ್ ಬೈ ಆಕ್ಟಿನ್. ಅಂದ್ರೆ ಈ ಒಂದು ಮಯೋಸಿನ್ ಏನ್ ಫಿಲಮೆಂಟ್ ಇದೆ, ಎ ಬ್ಯಾಂಡ್ ಏನಿದೆ, ಅದು ಐ ಬ್ಯಾಂಡ್ ಇಂದ ಓವರ್ಲ್ಯಾಪ್ ಆಗದ ಇರುವಂತಹ ಒಂದು ಜಾಗ. ಐ ಬ್ಯಾಂಡ್ ಇಂದ ಓವರ್ಲ್ಯಾಪ್ ಆಗ್ಲಿ ನೋಡಿ, ಇಷ್ಟಿದೆ. ಇದಕ್ಕೆ ನಾವು ಎಚ್ ಝೋನ್ ಅಂತ ಕರಿತೀವಿ. ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಈ ಜಾಗ ಏನಿದೆ ಇದು ಎಚ್ ಝೋನ್, ಎಚ್ ಝೋನ್ ಇದು ಎಚ್ ಝೋನ್. ಫಾರ್ ಎಕ್ಸಾಂಪಲ್ ನಾನೀಗ ಯೆಲ್ಲೋ ಕಲರ್ ಯೂಸ್ ಮಾಡಿದ್ರೆ ಇಲ್ಲಿ ಕಾಣಬಹುದು ನಿಮಗೆ, ಇದು ಎಚ್ ಝೋನ್ ಅಂತ ಹೇಳಿ. ಅರ್ಥ ಆಯ್ತಾ? ಸೊ ವೆರಿ ಸಿಂಪಲ್ ಆಕ್ಚುಲಿ. ಸೊ ಈ ಒಂದು ಎಚ್ ಝೋನ್ ಏನಾಗ್ತದೆ ಅಂತ ನಂತರ ನೋಡೋಣ. ಕಾಂಟ್ರಾಕ್ಷನ್ ಆಗೋಕೆ ಬಹಳಷ್ಟು ಚೇಂಜಸ್ ಆಗ್ತದೆ. ಐ ಬ್ಯಾಂಡ್ ರೆಡ್ಯೂಸ್ ಆಗುತ್ತೆ, ಎಚ್ ಝೋನ್ ಕೂಡ ರೆಡ್ಯೂಸ್ ಆಗುತ್ತೆ, ಆಮೇಲೆ ಝೆಡ್ ಲೈನ್ ಕೂಡ ಹತ್ರ ಬರುತ್ತೆ. ಈ ತರ ಬಹಳಷ್ಟು ವಿಷಯಗಳು ನಿಮಗೆ ನೀಟ್ ನಲ್ಲಿ ಕೇಳ್ತಾರೆ. ನಾನು ಅದನ್ನ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಹೋಪ್ ಯು ಅಂಡರ್ಸ್ಟುಡ್. ಇದು ಬೇಸಿಕ್. ಈಗ ನಂತರ ನಾವು ಮುಂದಕ್ಕೆ ಹೋಗೋಣ. ಈಗ ನಾನೀಗ ಬರೀ ಒಂದು ಆಕ್ಟಿನ್ ಅನ್ನ ತಗೊಂಡ್ರೆ ಹೇಗೆ ಕಾಣಿಸುತ್ತೆ ಅಂತ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಾರ್ ದಟ್ ಐ ವಿಲ್ ಇರೇಸ್ ದ ಬೋರ್ಡ್. ಈಗ ಆಕ್ಟಿನ್ ಪ್ರೋಟೀನ್ ಹೇಗಿರುತ್ತೆ ಅಂತ ಒಂದು ಸ್ವಲ್ಪ ಅಬ್ಸರ್ವ್ ಮಾಡ್ಬೋಣ. ಅವಾಗ ನಾನು ಮಯೋಫೈಬರ್ ಅನ್ನ ಬೆಳೆಸ್ಕೊಂಡಿದ್ದೆ, ಅದ್ರೊಳಗಡೆ ನಾನು ಬ್ಲೂ ಕಲರ್ ಲೈನ್ಸ್ ಅನ್ನ ಹಾಕಿದ್ದೆ. ಇದು ಆಕ್ಚುಲಿ ಐ ಬ್ಯಾಂಡ್ ಅಂತ, ಅಂದ್ರೆ ಆಕ್ಟಿನ್ ಇಂದ ಮಾಡಲ್ಪಟ್ಟ ಒಂದು ಬ್ಯಾಂಡ್, ಐ ಬ್ಯಾಂಡ್ ಅಂತ ಕರಿತೀವಿ. ಇದನ್ನ ಬೈಸೆಕ್ಟ್ ಮಾಡಿದ ಲೈನ್ ಏನ್ ಕರಿತೀವಿ ಅಂತ ಹೇಳಿದ್ರೆ ನಾವು ಝೆಡ್ ಲೈನ್ ಅಂತ ಕರಿತೀವಿ. ಬರ್ಕೊಂಬರೋಣ. ಈಗ ನಾನು ಬರೀ ಈ ಒಂದು ಫಿಲಮೆಂಟ್ ಆಕ್ಟಿನ್ ಅನ್ನ ತಕೊಂಡು ಬಿಡಿಸ್ಕೊಂಡ್ರೆ ಯಾವ ತರ ಇರುತ್ತೆ ಅಂತ ಹೇಳಿದ್ರೆ ಈ ತರ ಇರುತ್ತೆ ನೋಡಿ. ಒಂದು ಪ್ರೋಟೀನ್ ಇದು, ಇದಕ್ಕೆ ನಾವು ಜಿ ಪ್ರೋಟೀನ್ ಅಂತ ಕರಿತೀವಿ. ಜಿ ಅಂದ್ರೆ ಗ್ಲೋಬ್ಯುಲಾರ್ ಪ್ರೋಟೀನ್. ಇದು ನೋಡ್ಲಿಕ್ಕೆ ಹೇಗಿದೆ ಅಂತ ಹೇಳಿದ್ರೆ ಒಂಥರ ಬಾಲ್ ಶೇಪ್ ಅಲ್ಲಿ ಇದೆ. ಕರೆಕ್ಟಾ? ಒಂದು ಬಾಲ್ ಶೇಪ್ ನಲ್ಲಿ ಇರುವಂತಹ ಒಂದು ಸ್ಟ್ರಕ್ಚರ್ ಇದು. ಈ ತರ ಬಾಲ್ ಶೇಪ್ ನ ಸ್ಟ್ರಕ್ಚರ್ಗಳು ನೀವು ರಿಪೀಟೆಡ್ ಯೂನಿಟ್ಸ್ ಅಲ್ಲಿ ನೋಡ್ತೀರಿ. ನೋಡಿ ಎಷ್ಟು ಜಿ ಪ್ರೋಟೀನ್ಸ್ ಇದೆ, ಬಹಳಷ್ಟು ಜಿ ಪ್ರೋಟೀನ್ಸ್ ಇದೆ, ಹೀಗೆಯೇ ಹೋಗ್ತದೆ. ಓಕೆ, ಅದೇ ರೀತಿಯಾಗಿ ಈ ಒಂದು ಜಿ ಪ್ರೋಟೀನ್ಸ್ ಗಳು ಫೈನಲಿ ಒಂದು ಲಾಂಗ್ ಚೈನ್ ಅನ್ನು ಉತ್ಪತ್ತಿ ಮಾಡುತ್ತೆ. ಈ ಒಂದು ಚೈನಿಗೆ ಈಗ ಒಂದು ಲಾಂಗ್ ಚೈನ್ ಆಯ್ತಲ್ಲ, ಒಂದು ನೋಡ್ಲಿಕ್ಕೆ ಮುತ್ತಿನ ಸರ ತರ ಇದೆ ಅಲ್ವಾ. ಸೊ ಈ ಲಾಂಗ್ ಚೈನ್ಗೆ ನಾವು ಫಿಲಮೆಂಟಸ್ ಚೈನ್ ಅಂತ ಕರಿತೀವಿ ಅಥವಾ ಎಫ್ ಚೈನ್ ಅಂತ ಕರಿತೀವಿ. ಸೊ ನಮ್ಮ ಹತ್ರ ಒಂದು ಹೋಮೋಪಾಲಿಮರ್ ಎಫ್ ಚೈನ್ ರೆಡಿ ಆಯ್ತು. ಹೋಮೋಪಾಲಿಮರ್ ಅಂದ್ರೆ ಏನು? ರಿಪೀಟಿಂಗ್ ಯೂನಿಟ್ಸ್ ಆಫ್ ಜಿ ಪ್ರೋಟೀನ್ಸ್ ಕೊನೆಗೆ ಒಂದು ಲಾಂಗ್ ಚೈನ್ ಅನ್ನು ಉತ್ಪತ್ತಿ ಮಾಡುವಂಥದ್ದು. ಅದಕ್ಕೆ ನಾವು ಹೋಮೋಪಾಲಿಮರ್ ಅಂತ ಕರೆಯೋದು. ಬೇಕಾದ್ರೆ ಬರ್ಕೊಂಡ್ಬಿಡೋಣ, ಹೋಮೋಪಾಲಿಮರ್. ಓಕೆ, ಹೋಮೋಪಾಲಿಮರ್ ಅಂತ ಪ್ರೋಟೀನ್. ಓಕೆ,
ಸೊ ಈಗ ಇದೇ ತರ ಇನ್ನೊಂದು ಎಫ್ ಚೈನ್, ಅದು ಕೂಡ ಜಿ ಪ್ರೋಟೀನ್ ಇಂದ ಮಾಡಲ್ಪಟ್ಟ ಒಂದು ಎಫ್ ಚೈನ್, ಅದು ರನ್ ಆಗ್ತದೆ ಈ ತರ. ಯಾವ ತರ ನೋಡಿ, ಹೆಲಿಕಲಿ ಕಾಯಿಲ್ಡ್ ಆಗಿ ಹೋಗ್ತದೆ, ಹೀಗೆ ಸುತ್ತಿ 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 ಹೋಗ್ತದೆ. ಅಂದ್ರೆ ನೀವು ಕರೆಂಟ್ ಎಲೆಕ್ಟ್ರಿಸಿಟಿ ವೈರ್ ನೋಡಿರ್ತೀರಿ, 2 ವೈರ್ ಯಾವ ರೀತಿ ಹೆಲಿಕಲಿ ಕಾಯಿಲ್ ಆಗಿದೆ ಅದೇ ತರ ಹೋಗ್ತದೆ. ಡಯಾಗ್ರಾಮ್ ಅಲ್ಲಿ ಅಷ್ಟು ನೀಟಾಗಿ ಬಿಡಿಸ್ಕೊಳಕ್ ಆಗ್ಲಿಲ್ಲ. ಓಕೆ, ಸೊ ಎಫ್ ಚೈನ್ ಗಳು ಆಯ್ತು. ಈಗ ನಮ್ಮ ಹತ್ರ ಎಷ್ಟು ಎಫ್ ಚೈನ್ಸ್ ಆಯ್ತು? 2 ಆಯ್ತು, 2 ಎಫ್ ಚೈನ್ಸ್ ಆಯ್ತು. ಓಕೆ, ಈಗ ಇನ್ನೊಂದು ಪ್ರೋಟೀನ್, ಅದು ಒಂಥರ ಥ್ರೆಡ್ ತರ ಇರುತ್ತೆ, ಅದು ಕೂಡ ಹೀಗೆ ರನ್ ಆಗ್ತದೆ ನೋಡಿ, ಎಫ್ ಚೈನ್ಸ್ ಗಳ ನಡುವೆ ರನ್ ಆಗ್ತದೆ. ಈ ಒಂದು ಪ್ರೋಟೀನ್ ಗೆ ನಾವು ಟ್ರೋಪೋಮಯೋಸಿನ್ ಅಂತ ಕರಿತೀವಿ, ಟ್ರೋಪೋಮಯೋಸಿನ್ ಅಂತ ಹೇಳಿ. ಓಕೆ, ಇನ್ನೊಂದು ಟ್ರೋಪೋಮಯೋಸಿನ್ ಕೂಡ ಹೆಲಿಕಲಿ ಕಾಯಿಲ್ಡ್ ಆಗಿ ರನ್ ಆಗ್ತದೆ ಹೀಗೆ. ಅದರ ಅರ್ಥ ನಮ್ಮ ಹತ್ರ 2 ಟ್ರೋಪೋಮಯೋಸಿನ್ಸ್ ಗಳಿದೆ, ಅದು ಹೆಲಿಕಲಿ ರನ್ ಆಗ್ತಾ ಇದೆ 2 ಎಫ್ ಪ್ರೋಟೀನ್ಸ್ ಗಳ ನಡುವೆ ಅಥವಾ ಎಫ್ ಚೈನ್ಸ್ ಗಳ ನಡುವೆ. ಇಷ್ಟೇ. ಇದ್ರ ಜೊತೆಯಲ್ಲಿ ಇನ್ನೊಂದು ವಿಷಯ ಅಬ್ಸರ್ವ್ ಮಾಡಬೇಕಾಗಿದ್ದು ಏನು ಅಂತ ಹೇಳಿದ್ರೆ, ಈ ಟ್ರೋಪೋಮಯೋಸಿನ್ ಗಳ ನಡುವೆ ಅಂದ್ರೆ ಎಟ್ ರೆಗ್ಯುಲರ್ ಇಂಟರ್ವಲ್ಸ್ ಒಂದು ಸ್ಪೆಷಲ್ ಪ್ರೋಟೀನ್ಸ್ ಇರುತ್ತೆ, ಈ ತರ ಸಣ್ಣ ಸಣ್ಣಕ್ಕಿರುತ್ತೆ ಪ್ರೋಟೀನ್ಸ್. ಈ ಪ್ರೋಟೀನ್ಸ್ ಗೆ ನಾವ್ ಏನ್ ಕರಿತೀವಿ ಅಂತ ಹೇಳಿದ್ರೆ ಟ್ರೋಪೋನಿನ್ ಅಂತ ಕರಿತೀವಿ. ಸೊ ಇದರಿಂದ ಏನ್ ಅರ್ಥ ಆಯ್ತು ನಮಗೆ, ಇಲ್ಲಿ ಎಷ್ಟೊಂದು ಪ್ರೋಟೀನ್ಸ್ ಇದೆ. ಒಂದು ಆಕ್ಟಿನ್ ಫಿಲಮೆಂಟ್ ನಲ್ಲಿ ನೀವು ಎಷ್ಟು ಪ್ರೋಟೀನ್ಸ್ ನೋಡಬಹುದು ಅಂತ ಹೇಳಿದ್ರೆ, ಜಿ ಪ್ರೋಟೀನ್ ಅದು ಕೊನೆಗೆ 2 ಫಿಲಮೆಂಟಸ್ ಚೈನ್ಸ್ ಅನ್ನ ಮಾಡುವಂತದ್ದು. ನಂತರ ಟ್ರೋಪೋಮಯೋಸಿನ್ 2 ಇರುತ್ತೆ, ಜೊತೆಗೆ ಟ್ರೋಪೋನಿನ್ ನೋಡಿ ಎಟ್ ರೆಗ್ಯುಲರ್ ಇಂಟರ್ವಲ್ಸ್ ಆನ್ ಟ್ರೋಪೋಮಯೋಸಿನ್ ನೀವು ನೋಡ್ತಾ ಇರಬಹುದು. ಇದಕ್ಕೊಂದು ಫಂಕ್ಷನ್ ಇರುತ್ತೆ. ಇದರ ಕೆಲಸ ಏನು ಅಂತ ಹೇಳಿದ್ರೆ ಮಾಸ್ಕ್ ಮಾಡುವಂಥದ್ದು. ಯಾವ್ದನ್ನ ಮಾಸ್ಕ್ ಮಾಡ್ತದೆ ಅಂತ ಹೇಳಿದ್ರೆ, ಈ ಜಿ ಪ್ರೋಟೀನ್ಸ್ ಏನಿದೆ ಅದು ಇದಕ್ಕೆ ಕಾಣಬಾರ್ದು, ಮಯೋಸಿನ್ ಏನಿದೆ ಹೆಡ್ಗೆ ಕಾಣಬಾರ್ದು. ನಿಮ್ಗೆ ಆಮೇಲೆ ಗೊತ್ತಾಗ್ತದೆ ಮಯೋಸಿನ್ ಹೆಡ್ ಹೇಗಿರುತ್ತೆ ಅಂತ ಹೇಳಿ. ಅದು ಇದಕ್ಕೆ ಬೈಂಡ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ, ಅಂದ್ರೆ ರಿಲ್ಯಾಕ್ಸ್ಡ್ ಪೊಸಿಷನ್ ಇರ್ತದೆ, ಹೀಗಿರ್ತದೆ. ಈಗ ಮಯೋಸಿನ್ ಬಂದ್ಬಿಟ್ಟು ಈ ಆಕ್ಟಿನ್ಗೆ ಬೈಂಡ್ ಆಗ್ಬೇಕು ಅಂದ್ರೆ ಜಿ ಪ್ರೋಟೀನ್ ಅನ್ನ ಗ್ರಿಪ್ ಆಗಿ ತಗೊಳ್ತದೆ. ಜಿ ಪ್ರೋಟೀನ್ ಗೆ ಬೈಂಡ್ ಆಗ್ಬಿಟ್ರೆ ಗ್ರಿಪ್ ಆಯ್ತು. ಇದಕ್ಕೆ ನಾವು ಕ್ರಾಸ್ ಬ್ರಿಡ್ಜ್ ಅಂತ ಕರಿತೀವಿ. ನಂತರ ಇದನ್ನ ಪುಲ್ ಮಾಡುತ್ತೆ, ಹಿಂಗೆ ಈ ತರ ಇರುತ್ತೆ. ಸೊ ನೋಡೋಣ ಹೇಗೆ ಅಂತ ಹೇಳ್ಬಿಟ್ಟು. ಸೊ ಇದು ಒಂದು ಆಕ್ಟಿನ್ ಫಿಲಮೆಂಟ್ ನ ಒಂದು ಸ್ಟ್ರಕ್ಚರ್. ಸೊ ಇಲ್ಲಿ ಬರ್ಕೊಂಡ್ಬಿಡ್ತೀನಿ ಆಕ್ಟಿನ್ ಅಂತ ಹೇಳಿ. ಈಗ ನಾವೀಗ ಮಯೋಸಿನ್, ಓಕೆ, ಅವಾಗ ನಾನು ರೆಡ್ ಕಲರ್ ಯೂಸ್ ಮಾಡಿದ್ದೆ, ಎಕ್ಸಾಕ್ಟ್ಲಿ ಇಲ್ಲಿತ್ತಲ್ವಾ, ಕರೆಕ್ಟ್. ಸ್ವಲ್ಪ ಪೋರ್ಷನ್ ಮಯೋಸಿನ್ ಈ ಆಕ್ಟಿನ್ ಇಂದ ಸ್ವಲ್ಪ ಮಾಸ್ಕ್ ಆಗಿರುತ್ತೆ. ಮಾಸ್ಕ್ ಅಂದ್ರೆ ಓವರ್ಲ್ಯಾಪ್ ಆಗಿರುತ್ತೆ. ಓಕೆ, ಸೊ ಓವರ್ಲ್ಯಾಪ್ ಆಗದಿರುವಂತಹ ರೀಜನ್ ಏನಿತ್ತು ಅದಕ್ಕೆ ನಾವೇನ್ ಕರಿತಿದ್ವಿ, ಎಚ್ ಝೋನ್ ಅಂತ ಕರಿತಿದ್ವಿ. ಈ ಒಂದು ಎ ಬ್ಯಾಂಡ್ ಏನಿತ್ತು, ಮಯೋಸಿನ್ ಏನ್ ಬ್ಯಾಂಡ್ ಇತ್ತು, ಅದು ಒಂದು ಲೈನ್ ಇಂದ ಬೈಸೆಕ್ಟ್ ಆಗಿತ್ತು, ಅದಕ್ಕೆ ಎಂ ಲೈನ್ ಅಂತ ಕರಿತೀವಿ ಅಲ್ವಾ. ಓಕೆ, ಸೊ ಈಗ ನಾನೀಗ ಇದನ್ನ ಮಾತ್ರ ತಕೊಂಡು ಬಿಡಿಸ್ಕೊಂಡ್ರೆ ಹೇಗಿರುತ್ತೆ ಅಂತ ನೋಡಿ. ಸೊ ಯೆಲ್ಲೋ ಕಲರ್ ಯೂಸ್ ಮಾಡ್ತೀನಿ. ಓಕೆ, ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ ನೋಡಿ, ಅದು ನೋಡ್ಲಿಕ್ಕೆ ಹೀಗಿರುತ್ತೆ, ಒಂಥರ ಹಾವಿನ ತರ ಇದೆ ನೋಡಿ, ಈ ತರ ಇರುತ್ತೆ. ಈ ಒಂದು ಸ್ಟ್ರಕ್ಚರ್ಗೆ ಮಯೋಸಿನ್ ನ ಒಂದು ಸಣ್ಣ ಸ್ಟ್ರಕ್ಚರ್ ಇದು, ಇದಕ್ಕೆ ನಾವು ಮೀರೋಮಯೋಸಿನ್ ಅಂತ ಕರಿತೀವಿ. ಏನ್ ಕರಿತೀವಿ? ಮೀರೋಮಯೋಸಿನ್. ಸರಿ ಅಬ್ಸರ್ವ್ ಮಾಡಿದ್ರೆ ಈ ಮೀರೋಮಯೋಸಿನ್ ಅಲ್ಲಿ 2 ಪಾರ್ಟ್ಗಳಿದೆ, ಒಂದು ಹೆಡ್ ಇದೆ, ಒಂದು ಟೇಲ್ ಇದೆ. ಈ ಒಂದು ಟೇಲ್ಗೆ ನಾವು ಲೈಟ್ ಮೀರೋಮಯೋಸಿನ್ ಇಲ್ಲಿ ಬರ್ಕೊಂಡ್ಬಿಟ್ಟಿದ್ದೀನಿ, ಅದಕ್ಕೆ ನಾನು ಶಾರ್ಟ್ ಆಗಿ ಬರೆದಿದ್ದೀನಿ. ಇನ್ನೂ ಶಾರ್ಟ್ ಆಗಿ ಬರೀಬೇಕಂದ್ರೆ LMM ಅಂತ ಬರಿತೀವಿ. ಇದು ಹೆಡ್, ಇದು ಹೆವಿ ಮೀರೋಮಯೋಸಿನ್. ಸೊ ಹೆವಿ ಮೀರೋಮಯೋಸಿನ್, ಇದಕ್ಕೆ ನಾನು HMM ಅಂತ ಬರಿತೀನಿ. ಅಂದ್ರೆ ಮೀರೋಮಯೋಸಿನ್ ಅಲ್ಲಿ 2 ಪಾರ್ಟ್ ಇರುತ್ತೆ, ಒಂದು LMM ಮತ್ತೊಂದು HMM. LMM ಬಿಡಿ, ಮೇನ್ ಆಗಿ ನಾವೀಗ HMM ಕಡೆ ಹೋಗ್ಬೇಕಾಗ್ತದೆ. ಇದ್ರ ಒಳಗಡೆ 2 ಸ್ಮಾಲ್ ಸೈಡ್ಸ್ ಇರುತ್ತೆ ನೋಡಿ, ಅದರ ಹಾವಿಗೆ ಕಣ್ಣಿದ್ದಂಗೆ ಅಲ್ವಾ. ಸೊ 2 ಸಣ್ಣ ಸೈಡ್ಸ್ ಇರುತ್ತೆ. ಇದಕ್ಕೆ ಏನ್ ಕರೀತಾರೆ, ಇದು ಒಂದು ನೋಡಿ, ಇದು ಈ ಒಂದು ಸೈಟ್ ಈ ATP ಬೈಂಡ್ ಆಗ್ಲಿಕ್ಕೆ ಇರೋದು. ನೀವೇನು ಉಸಿರಾಡ್ತೀರಿ ಆಕ್ಸಿಜನ್, ಅದು ಹೋಗ್ಬಿಟ್ಟು ಎಲ್ಲಿ ಕೂತ್ಕೊಳ್ಳುತ್ತೆ ಅಂತ ಹೇಳಿದ್ರೆ ಮೈಟೊಕಾಂಡ್ರಿಯಾದಲ್ಲಿ ಕೂತ್ಕೊಂಡ್ಬಿಡುತ್ತೆ, ಮ್ಯಾಟ್ರಿಕ್ಸ್ ಅಲ್ಲಿ ಇರುತ್ತೆ. ನೀವು ಈ ಯಾವ್ದಾದ್ರು ಆಹಾರವನ್ನ ತಗೊಂಡಾಗ ಅದು ಗ್ಲೈಕೋಲೈಸಿಸ್ ಒಳಗಾಗಿ ಕೊನೆಗೆ ATP ಉತ್ಪತ್ತಿ ಮಾಡ್ತದಲ್ಲ, ಅದಕ್ಕೆ ಆಕ್ಸಿಜನ್ ಬೇಕಾಗ್ತದೆ. ಸೊ ATP ಉತ್ಪತ್ತಿ ಆಗಿದ್ದೆಲ್ಲ ಏನ್ ಮಾಡ್ತದೆ ಅಂತ ಹೇಳಿದ್ರೆ ಇಲ್ಲಿ ಬಂದ್ಬಿಟ್ಟು ಬೈಂಡ್ ಆಗುವಂಥದ್ದು, ನಿಮಗೆ ಮಸಲ್ ಅಲ್ಲಿ ಇರುವಂಥದ್ದು. ಬಟ್ ATP ಇದಕ್ಕೆ ಮಾತ್ರ ಅಲ್ಲ, ಬಹಳಷ್ಟು ಫಿಸಿಯೋಲಾಜಿಕಲ್ ಪ್ರಾಸೆಸ್ಗೆ ಬೇಕಾಗ್ತದೆ. ಬಟ್ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ATP ಬೈಂಡ್ ಆಗುವಂತ ಒಂದು ಸೈಟ್. ಓಕೆ, ATP ಬೈಂಡಿಂಗ್ ಸೈಟ್ ಅಂತ ನಾವು ಕರಿತೀವಿ. ಇಲ್ಲಿ ATP ಬಂದು ಇಲ್ಲಿ ಬಂದ್ಬಿಟ್ಟು ಬೈಂಡ್ ಆಗುವಂಥದ್ದು. ಓಕೆ, ಇನ್ನೊಂದು ಖಾಲಿ ಸೈಟ್ ಇದೆ ನೋಡಿ ಇಲ್ಲಿ. ಓಕೆ, ಸೊ ಇದಕ್ಕೆ ಏನ್ ಕರೀತಾರೆ, ಇದು ಆಕ್ಚುಲಿ ನಿಮ್ಮ ಜಿ ಪ್ರೋಟೀನ್ ಅನ್ನ ಬೈಂಡ್ ಮಾಡುವಂತ ಸೈಟ್. ಕರೆಕ್ಟ್ ಆಗಿ ಈ ಒಂದು ಏನಿದೆ, ಇದೊಂಥರ ನಿಮ್ದು ಮೊಬೈಲ್ ಫೋನ್ ಚಾರ್ಜರ್ ಇದ್ದಂಗೆ ಮತ್ತೆ ಸಾಕೆಟ್ ಇದ್ದಂಗೆ. ಒಂದು ಕರೆಕ್ಟ್ ಆದಂತಹ ಒಂದು ಮೊಬೈಲ್ ಫೋನ್ದು ಈ ಚಾರ್ಜರ್ ತಗೊಂಡ್ಬಿಟ್ಟು ನೀವು ಸಾಕೆಟ್ಗೆ ಹಾಕ್ಬಿಟ್ರೆ ಅದು ಫಿಟ್ ಆಗ್ತದೆ ಇಲ್ವಾ? ಫಿಟ್ ಆಗ್ತದೆ, ಕಂಪ್ಯಾಟಬಲ್. ಕೆಲವು ಸಲ ಕೆಲವು ಚಾರ್ಜರ್ಗಳು ಈ ಸಾಕೆಟ್ಗೆ ಫಿಟ್ ಆಗೋದಿಲ್ಲ ಅಲ್ವಾ. ಸೊ ಅದಕ್ಕೆ ನಾವು ಇನ್ಕಂಪ್ಯಾಟಬಲ್ ಅಂತ ಕರಿತೀವಿ, ಕರೆಕ್ಟ್. ಸೊ ಅದೇ ರೀತಿಯಲ್ಲಿ ಈ ಒಂದು ಏನ್ ಸೈಟ್ ಇದೆ ಅದು ಜಿ ಪ್ರೋಟೀನ್ ಹೋಗಿ ಬೈಂಡ್ ಆಗ್ತದೆ. ಅದಕ್ಕೆ ನಾನೇನ್ ಬರಿತೀನಿ ಅಂದ್ರೆ ಆಕ್ಟಿನ್ ಬೈಂಡಿಂಗ್ ಸೈಟ್ ಅಂತ ಬರಿತೀನಿ, ಆಕ್ಟಿನ್ ಬೈಂಡಿಂಗ್ ಸೈಟ್ ಅಂತ ಬರಿತೀನಿ. ಸೊ ಈ 2 ವಿಷಯಗಳು ನೀವು ನೆನಪಲ್ಲಿ ಇಟ್ಕೋಬೇಕು. HMM ನಲ್ಲಿ ATP ಬೈಂಡಿಂಗ್ ಸೈಟ್ ಇರುತ್ತೆ, ಆಕ್ಟಿನ್ ಬೈಂಡಿಂಗ್ ಸೈಟ್ ಇರುತ್ತೆ. ಓಕೆ, ಈಗ
ನಾವೀಗ ಮಯೋಸಿನ್ ನೋಡೋದಾದ್ರೆ ಮಯೋಸಿನ್ ಥಿಕ್ ಫಿಲಮೆಂಟ್, ಸುಮ್ಮನೆ ಒಂದರಿಂದ ಮಾಡಲ್ಪಟ್ಟಿದ್ದಲ್ಲ, ಮೆರೋಮೈಸಿನ್ ಅನ್ನು ಮಾಡಲ್ಪಟ್ಟಿದ್ದ ಒಂದರಿಂದ ಅಲ್ಲ, ಅಲ್ಲಿ ಸಾವಿರಾರು ಮೆರೋಮೈಸಿನ್ಗಳು ಒಂದಾದ ನಂತರ ಇರುತ್ತೆ. ಸೊ ಐ ಆಮ್ ಯೂಸಿಂಗ್ ಎ ಡಿಫ್ರೆಂಟ್ ಕಲರ್ ಆಕ್ಚುಲಿ, ಸೊ ನಿಮಗೆ ಅರ್ಥ ಆಗ್ತದೆ. ಸೊ ನೋಡಿ, ಇದು ಇನ್ನೊಂದು ಮೆರೋಮೈಸಿನ್, ಅದು ಕೂಡ ಕಾಯಿಲ್ಡ್ ಆಗಿ ಹೋಗ್ತದೆ. ನೋಡಿ, ಎರಡನೇ ಹೆಡ್ ಬಿಡಿಸ್ಕೊಂಡೆ. ಇನ್ನೊಂದು ಮೆರೋಮೈಸಿನ್ ತಗೊಳ್ಳಿ, ನೋಡಿ ಹಿಂಗೇ ಹೋಗ್ತದೆ. ಈಗ 3 ಆಯ್ತು, ಇನ್ನೊಂದು ಬಿಡಿಸ್ಕೊಳ್ಳಿ. ಈ ತರ ಕಂಟಿನ್ಯೂಸ್ ಆಗಿ ಹೋಗ್ತದೆ. ನಾನೀಗ ಇನ್ನೊಂದು ಚಿತ್ರ ಬಿಡಿಸೋದಾದ್ರೆ ಇದು ಹೇಗೆ ಕಾಣಿಸುತ್ತೆ ಅಂತ ಹೇಳಿದ್ರೆ, ನೋಡಿ ಈ ಏನು ಪಾರ್ಟ್ ಇದೆ ನಿಮ್ಮ NCERT ಟೆಕ್ಸ್ಟ್ ಬುಕ್ ನಲ್ಲಿ ಒಂದು ಸ್ವಲ್ಪ ಈ ತರ ಬ್ಲಾಕ್ ಅಲ್ಲಿ ಕೊಟ್ಬಿಟ್ಟಿದ್ದಾರೆ. ಆಮೇಲೆ ಹೆಡ್ ಗಳನ್ನ ಹಿಂಗ್ ಕೊಟ್ಟಿದ್ದಾರೆ ನೋಡಿ. ಅಂದ್ರೆ ನಿಮಗೆ ಲೈಟ್ ಮೆರೋಮೈಸಿನ್ ಅಷ್ಟು ಸ್ವಲ್ಪ ಕಾಣೋದಿಲ್ಲ, ಈ ಕಡೆನೂ ಇರುತ್ತೆ ನೋಡಿ, ಹಿಂಗೆ ಥ್ರೂ ಔಟ್ ಇರುತ್ತೆ, ಹೀಗಿರುತ್ತೆ ಆಕ್ಚುಲಿ. ಇದು ನಿಮ್ಮ NCERT ಅಲ್ಲಿ ಕೊಟ್ಟಿರುವಂತಹ ಒಂದು ಡಯಾಗ್ರಾಮ್ ಆಕ್ಚುಲಿ. ಸೊ ಆಕ್ಚುಲಿ ನೋಡಕ್ ಹೆಂಗಿರುತ್ತೆ ಇಷ್ಟೇ. ಇದು ಮಯೋಸಿನ್, ನಿಮ್ಗೆ ಅರ್ಥ ಆಯ್ತಲ್ವಾ, ಇದು ಮಯೋಸಿನ್. ಈಗ ನಾವು ಮಸಲ್ ಕಾಂಟ್ರಾಕ್ಷನ್ ಹೇಗಾಗ್ತದೆ ಅಂತ ನೋಡ್ಬೇಡ, ಬೇಸಿಕ್ಸ್ ನಿಮಗೆ ಗೊತ್ತಾಯ್ತು. ಈಗ ಮಸಲ್ ಯಾವ ರೀತಿ ಕಾಂಟ್ರಾಕ್ಟ್ ಆಗ್ತದೆ, ಯಾವ್ದೆಲ್ಲ ಫ್ಯಾಕ್ಟರ್ಸ್ ಗಳು ಬಹಳ ಇಂಪಾರ್ಟೆಂಟ್ ರೋಲ್ ಅನ್ನ ಪ್ಲೇ ಮಾಡ್ತದೆ ಅಂತ ಒಂದ್ ಸ್ವಲ್ಪ ಅಬ್ಸರ್ವ್ ಮಾಡ್ಬೇಡ. ಫಸ್ಟ್ ಆಗಿ ಈಗ ನನಗೆ ಈ ತಂಬನ್ನ ಬೆಂಡ್ ಮಾಡಬೇಕು. ತಂಬನ್ನ ಬೆಂಡ್ ಮಾಡ್ಬೇಕಾದ್ರೆ ನನ್ನ ಸೆಂಟ್ರಲ್ ನರ್ವಸ್ ಸಿಸ್ಟಮ್, ಅದು ಬ್ರೈನ್ ಆಗಿರ್ಬೋದು ಅಥವಾ ಸ್ಪೈನಲ್ ಕಾರ್ಡ್ ಆಗಿರ್ಬೋದು, ನರ್ವ್ ಫೈಬರ್ಸ್ ಗಳನ್ನ ಮುಖಾಂತರ, ಅಂದ್ರೆ ಮೋಟಾರ್ ನ್ಯೂರಾನ್ ಅಂತ ಏನ್ ಕರಿತೀವಿ, ಅದರ ಮುಖಾಂತರ ಆಕ್ಚುಲಿ ಒಂದು ಮಸಲ್ ಸೆಲ್ಗೆ ಮೆಸೇಜ್ ಅನ್ನ ಕಳಿಸ್ಬೇಕಾಗ್ತದೆ. ಓಕೆ, ಸೊ ನಾನಿಲ್ಲಿ ಸುಮ್ಮನೆ CNS ಅಂತ ಬರ್ಕೊಳ್ತೀನಿ. ಓಕೆ, ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂತ ಬರ್ಕೊಳ್ತೀನಿ. ಅದು ಬ್ರೈನ್ ಆಗಿರ್ಬೋದು, ಸ್ಪೈನಲ್ ಕಾರ್ಡ್ ಆಗಿರ್ಬೋದು, ಯಾವ್ದಾದ್ರಾಗಿರ್ಬೋದು, ಅದರ ಮುಖಾಂತರ ಏನಿದೆ ಮೆಸೇಜ್ ಬರಬೇಕು. ಮೆಸೇಜ್ ಯಾವ್ದ್ರ ಮುಖಾಂತರ ಬರ್ತದೆ ಅಂತ ಹೇಳಿದ್ರೆ, ಈ ನ್ಯೂರಾನ್ಸ್ ಇರುತ್ತಲ್ವಾ, ಯಾವ ನ್ಯೂರಾನ್ಸ್, ಮೋಟಾರ್ ನ್ಯೂರಾನ್ಸ್. ಸೊ ನಾನಿಲ್ಲಿ ಸುಮ್ಮನೆ ಈ ತರ ಬಿಡಿಸ್ಕೊಳ್ತೀನಿ, ಮೋಟಾರ್ ನ್ಯೂರಾನ್ಸ್, ಅದರ ಮುಖಾಂತರ ಮೆಸೇಜ್ ಬರಬೇಕು ಹೀಗೆ. ಓಕೆ, ಸೊ ಕನೆಕ್ಷನ್ ಆಗಿರ್ತದೆ ನೋಡಿ, ಬಹಳಷ್ಟು ಮೋಟಾರ್ ನ್ಯೂರಾನ್ಸ್ ಒಂದಕ್ಕೊಂದು ಕನೆಕ್ಟ್ ಆಗಿರ್ತದೆ. ಬಟ್ ಈ ಒಂದು ಗ್ಯಾಪ್ಗೆ ನಾವು ಸಿನಾಪ್ಟಿಕ್ ಲೆಫ್ಟ್ ಅಂತ ಕರಿತೀವಿ. ಓಕೆ, ಫೈನ್. ಸೊ ಇಲ್ಲಿ ಮೆಸೇಜ್ ಯಾವ ರೀತಿ ಬರ್ತಾ ಇದೆ ಅಂತ ಹೇಳಿದ್ರೆ, ಎಲೆಕ್ಟ್ರಿಕ್ ಕರೆಂಟ್ ಮುಖಾಂತರ ಬರ್ತಾ ಇದೆ. ನಾವು ಆಕ್ಷನ್ ಪೊಟೆನ್ಷಿಯಲ್ ಅಂತ ಕರಿತೀವಿ. ಆಕ್ಷನ್ ಪೊಟೆನ್ಷಿಯಲ್ ಮುಖಾಂತರ ಬರ್ತಾ ಇದೆ. ಓಕೆ, ಫೈನಲಿ ನಮಗೀಗ ಮಸಲ್ ಸೆಲ್ ಬೇಕು. ಸೊ ಮಸಲ್ ಸೆಲ್ ಅನ್ನು ಇಲ್ಲಿ ಬಿಡಿಸ್ಕೊಳ್ಳೋಣ. ಕೊನೆಗೆ ಇರುವಂತಹ ಒಂದು ಮೋಟಾರ್ ನ್ಯೂರಾನ್ ಏನಿದೆ, ಇದು ಮೋಟಾರ್ ನ್ಯೂರಾನ್. ಈ ಮೋಟಾರ್ ನ್ಯೂರಾನ್ ಆಲ್ಮೋಸ್ಟ್ ಈ ಒಂದು ಮಸಲ್, ಸಿಂಗಲ್ ಮಸಲ್ ಸೆಲ್ಗೆ ಆಲ್ಮೋಸ್ಟ್ ಅಟ್ಯಾಚ್ ಆಗಿದೆ. ಬಟ್ ಸ್ಟಿಲ್ ಒಂದು ಗ್ಯಾಪ್ ಇದೆ ಇಲ್ಲಿ ನೋಡಿ. ಈ ಗ್ಯಾಪ್ಗೆ ನಾವು ಏನ್ ಕರಿತೀವಿ ಅಂದ್ರೆ, ಒಂದು ಮೋಟಾರ್ ನ್ಯೂರಾನ್ ಹಾಗೂ ಮಯೋಫೈಬರ್ ನಡುವೆ ಇರುವಂತಹ ಒಂದು ಗ್ಯಾಪ್ಗೆ, ಜಂಕ್ಷನ್ ಗೆ ನಾವು ನ್ಯೂರೋ ಮಸ್ಕ್ಯುಲರ್ ಜಂಕ್ಷನ್ ಅಂತ ಕರಿತೀವಿ. ನ್ಯೂರೋ ಮಸ್ಕ್ಯುಲರ್ ಜಂಕ್ಷನ್ ಅಂತ ಕರಿತೀವಿ, ಅರ್ಥ ಮಾಡ್ಕೊಳ್ಳಿ. ಜೊತೆಗೆ ಈ ಒಂದು ಮೋಟಾರ್ ನ್ಯೂರಾನ್ ಹಾಗೂ ಮಯೋಫೈಬರ್ ಎರಡಕ್ಕೂ ನಾವು ಸೇರಿ ಮೋಟಾರ್ ಯೂನಿಟ್ ಅಂತ ಕರಿತೀವಿ. ಎರಡನ್ನ ಸೇರಿ ನಾವು ಮೋಟಾರ್ ಯೂನಿಟ್ ಅಂತ, ಅಂದ್ರೆ ಕೊನೆಯ ಮೋಟಾರ್ ನ್ಯೂರಾನ್ ಹಾಗೂ ಮಯೋಫೈಬರ್ ಇದೆರಡು ಸೇರಿ ಮೋಟಾರ್ ಯೂನಿಟ್. ನಡುವೆ ಇರುವಂತಹ ಜಂಕ್ಷನ್ಗೆ ನ್ಯೂರೋ ಮಸ್ಕ್ಯುಲರ್ ಜಂಕ್ಷನ್ ಅಂತ ಕರಿತೀವಿ. ಇದು ಬಹಳ ಇಂಪಾರ್ಟೆಂಟ್ ಒಂದು ಸೈಟ್ ಇದು. ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಈ ಮೆಸೇಜ್ ಕೊನೆಗೆ ಇಲ್ಲಿ ಬಂದ್ಬಿಡ್ತು ಆಕ್ಷನ್ ಪೊಟೆನ್ಷಿಯಲ್ ಮುಖಾಂತರ. ಬಟ್ ಇಲ್ಲಿ ಗ್ಯಾಪ್ ಇರೋದ್ರಿಂದ ಈ ಮೆಸೇಜ್ ಇಲ್ಲಿಗೆ ಹೋಗ್ಬೇಕಾಗ್ತದೆ. ಇದಕ್ಕೆ ನಮಗೆ ನ್ಯೂರೋ ಟ್ರಾನ್ಸ್ಮಿಟರ್ ಗಳ ಹೆಲ್ಪ್ ಬೇಕು. ಫಾರ್ ಎಕ್ಸಾಂಪಲ್, ಈಗ ನಾನೀಗ ಒಂದು ನ್ಯೂರಾನ್ ನ ಎಂಡ್ ಭಾಗವನ್ನ ಬಿಡಿಸ್ಕೊಂಡ್ರೆ ನೋಡಿ ಹೀಗಿರುತ್ತೆ. ನ್ಯೂರಾನ್ ನ ಎಂಡ್ ಭಾಗ, ಇದಕ್ಕೆ ನಾವು ಸಿನಾಪ್ಟಿಕ್ ನಾಬ್ ಅಂತ ಕರೆಯೋದು. ನಾನು ಇದನ್ನ ಸುಮ್ಮನೆ SK ಅಂತ ಬರ್ಕೋತೀನಿ, ಸಿನಾಪ್ಟಿಕ್ ನಾಬ್. ಈ ಸಿನಾಪ್ಟಿಕ್ ನಾಬ್ ಒಳಗಡೆ ಸಣ್ಣ ಸಣ್ಣ ಒಂದು ಸ್ಟ್ರಕ್ಚರ್ ಇರುತ್ತೆ. ಇದಕ್ಕೆ ನಾವು ಸಿನಾಪ್ಟಿಕ್ ವೆಸಿಕಲ್ಸ್ ಅಂತ ಕರಿತೀವಿ. ಇದು ಅವಶ್ಯಕತೆ ಇಲ್ಲ ನಿಮಗೆ, ಬಟ್ ಜಸ್ಟ್ ಫಾರ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ನಾನು ಹೇಳ್ತಾ ಇರೋದು ಸಿನಾಪ್ಟಿಕ್ ವೆಸಿಕಲ್. ಈ ಸಿನಾಪ್ಟಿಕ್ ವೆಸಿಕಲ್ ಒಳಗಡೆ ಸಣ್ಣ ಸಣ್ಣ ಕೆಮಿಕಲ್ಸ್ ಇರುತ್ತೆ. ಈ ಕೆಮಿಕಲ್ಸ್ ಏನು ಅಂತ ಹೇಳಿದ್ರೆ ನ್ಯೂರೋ ಟ್ರಾನ್ಸ್ಮಿಟರ್ಸ್. ನ್ಯೂರೋ ಟ್ರಾನ್ಸ್ಮಿಟರ್ ಬರ್ಕೊಳ್ತೇನೆ ನೋಡಿ, ನ್ಯೂರೋ ಟ್ರಾನ್ಸ್ಮಿಟರ್ಸ್, ಗೊತ್ತಾಯ್ತಾ? ಓಕೆ, ಈ ನ್ಯೂರೋ ಟ್ರಾನ್ಸ್ಮಿಟರ್ಗಳು ಈ ಆಕ್ಷನ್ ಪೊಟೆನ್ಷಿಯಲ್ ಬರ್ತಾ ಇದೆ ಒಳಗಿಂದ, ಆಕ್ಷನ್ ಪೊಟೆನ್ಷಿಯಲ್ ಬರ್ತಾ ಇದೆ. ಈ ಆಕ್ಷನ್ ಪೊಟೆನ್ಷಿಯಲ್ ಬಂದ ಹಾಗೆ ಈ ಸಿನಾಪ್ಟಿಕ್ ವೆಸಿಕಲ್ಸ್ ಅನ್ನ ಪುಷ್ ಮಾಡ್ತದೆ. ಎಲ್ಲಿಗೆ ಪುಷ್ ಮಾಡ್ತದೆ? ಈ ಎಡ್ಜ್ಗೆ ಪುಷ್ ಮಾಡ್ತದೆ. ಎಡ್ಜಿಗೆ ಪುಷ್ ಮಾಡಿದ ತಕ್ಷಣ ಈ ಒಂದು ಸಿನಾಪ್ಟಿಕ್ ವೆಸಿಕಲ್ ಇದರ ಜೊತೆ ಮರ್ಜ್ ಆಗಿ ಈ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಅನ್ನು ಹೊರಗೆ ಬಿಟ್ಬಿಡ್ತದೆ. ಅಂದ್ರೆ ಇಲ್ಲಿ ನ್ಯೂರೋ ಟ್ರಾನ್ಸ್ಮಿಟರ್ಗಳು ಈ ನ್ಯೂರೋ ಮಸ್ಕ್ಯುಲರ್ ಜಂಕ್ಷನ್ ಗಳ ನಡುವೆ ಬಂದ್ಬಿಡ್ತು. ಕರೆಕ್ಟಾ? ಈ ನ್ಯೂರೋ ಟ್ರಾನ್ಸ್ಮಿಟರ್ ಯಾವುದು ಅಂತ ಹೇಳಿ ನಿಮಗೆ ನೀಟ್ ನಲ್ಲಿ ಕ್ವಶನ್ ಕೇಳುದು. ಅಂದ್ರೆ ಈ ನಮ್ಮ ಸ್ಲೈಡಿಂಗ್ ಫಿಲಮೆಂಟ್ ಏನಿದೆ ಅಥವಾ ಮಸಲ್ ಕಾಂಟ್ರಾಕ್ಷನ್ ಏನಿದೆ, ಅದಕ್ಕೆ ರಿಲೀಸ್ ಆಗುವಂತಹ ಒಂದು ನ್ಯೂರೋ ಟ್ರಾನ್ಸ್ಮಿಟರ್ ಗಳ ಹೆಸರು ಯಾವುದು ಅಂತ ಕೇಳ್ತಾರೆ. ಇದಕ್ಕೆ ನಾವು ಅಸಿಟೈಲ್ ಕೊಲೀನ್ ಅಂತ ಕರೆಯೋದು. ವೆರಿ ವೆರಿ ಇಂಪಾರ್ಟೆಂಟ್, ಬರ್ದಿಟ್ಕೊಳ್ಳಿ. ಏನ್ ಕರಿತೀರಿ? ಅಸಿಟೈಲ್ ಕೊಲೀನ್ ಅಂತ. ಇಟ್ಸ್ ಎ ಟೈಪ್ ಆಫ್ ನ್ಯೂರೋ ಟ್ರಾನ್ಸ್ಮಿಟರ್ ವಿಚ್ ಇಸ್ ರಿಲೀಸ್ ಬೈ ದಿ ಮೋಟಾರ್ ನ್ಯೂರಾನ್. ಸೊ ದಟ್ ಈ ಒಂದು ಮಸಲ್ ಫೈಬರ್ ಕಾಂಟ್ರಾಕ್ಟ್ ಆಗ್ಲಿಕ್ಕೆ ಮೆಸೇಜ್ ಅನ್ನ ಕಳಿಸುವಂತಹ ಒಂದು ಕೆಮಿಕಲ್ಸ್. ಬಹಳ ಇಂಪಾರ್ಟೆಂಟ್ ಇದು. ಈಗ ನಾವೀಗ ಮಯೋಫೈಬರ್ ಬಿಡಿಸಿದ್ದೀವಿ. ಈ ಒಂದು ನಮ್ಮ ನ್ಯೂರೋ ಟ್ರಾನ್ಸ್ಮಿಟರ್ ಅಸಿಟೈಲ್ ಕೊಲಿನ್ ಏನಿದೆ, ಅದು ಇಲ್ಲಿ ಬಂದ್ಬಿಟ್ಟು ಈ ಸಾರ್ಕೋಲಮ್ ಇರುತ್ತಲ್ವಾ, ಅಲ್ಲಿ ಬಂದ್ಬಿಟ್ಟು ಬೈಂಡ್ ಆಗುತ್ತೆ. ಅಲ್ಲಿ ರಿಸೆಪ್ಟರ್ಸ್ ಇರುತ್ತೆ, ಕೆಲವು ಪ್ರೋಟೀನ್ಸ್ ಇರುತ್ತೆ, ಅದ್ರ ಜೊತೆ ಬೈಂಡ್ ಆಗ್ತದೆ. ಬೈಂಡ್ ಆದ ತಕ್ಷಣ ಈ ಒಂದು ಆಕ್ಷನ್ ಪೊಟೆನ್ಷಿಯಲ್ ಅಂದ್ರೆ ಎಲೆಕ್ಟ್ರಿಕ್ ಕರೆಂಟ್ ಇದ್ರೊಳಗಡೆ ಬಂದ್ಬಿಡುತ್ತೆ.
ಎಂಟೈರ್ ಮಸಲ್ ಫೈಬರ್ ಈಗ ಒಂಥರ ಎಲೆಕ್ಟ್ರಿಕ್ ಕರೆಂಟ್ ಅನ್ನ ತಗೊಂಡ್ಬಿಡುತ್ತೆ. ತಗೊಂಡಾಗ ಆಲ್ರೆಡಿ ನಾನು ನಿಮಗೆ ಹೇಳಿದ್ದೆ ಬಹಳಷ್ಟು ನ್ಯೂಕ್ಲಿಯರ್ ಇರುತ್ತೆ. ಈ ನ್ಯೂಕ್ಲಿಯರ್ ಒಳಗಡೆ ಹೊರಗ ಭಾಗದಲ್ಲಿ ಏನಿರುತ್ತೆ, ಸಾರ್ಕೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇರುತ್ತೆ, ಅದರ ಒಳಗಡೆ ಕ್ಯಾಲ್ಸಿಯಂ ಇರುತ್ತೆ. ಈ ಕ್ಯಾಲ್ಸಿಯಂ ಅಯಾನ್ಸ್ ಏನಾಗುತ್ತೆ, ಹೊರಗಡೆ ರಿಲೀಸ್ ಆಗ್ಬಿಡುತ್ತೆ. ಸೊ ಸಾರ್ಕೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಈ ಯಾವಾಗ ಆಕ್ಷನ್ ಪೊಟೆನ್ಷಿಯಲ್ ಒಳಗೆ ಬಂತು ಅವಾಗ ಇಮಿಡಿಯೇಟ್ ಆಗಿ ಕ್ಯಾಲ್ಸಿಯಂ ಅಯಾನ್ಸ್ ಅನ್ನು ಹೊರಗೆ ಬಿಟ್ಬಿಡುತ್ತೆ. ಸೊ ಎಲ್ಲ ಕಂಪ್ಲೀಟ್ ಸೆಲ್ ಕ್ಯಾಲ್ಸಿಯಂ ಅಯಾನ್ ನಿಂದ ತುಂಬಿ ಹೋಗ್ಬಿಡುತ್ತೆ ಈಗ. ಯಾಕಂದ್ರೆ ಫಸ್ಟ್ ಅದು ಸಾರ್ಕೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಲ್ಲಿ ಇತ್ತು, ಈಗ ಅದು ಹೊರಗೆ ಬಂದ್ಬಿಡ್ತು ಕ್ಯಾಲ್ಸಿಯಂ. ಈ ಕ್ಯಾಲ್ಸಿಯಂ ಹೋಗಿ ಏನ್ ಮಾಡುತ್ತೆ, ಅದೇ ನಮ್ಮ ಈಗ ಮಸಲ್ ಕಾಂಟ್ರಾಕ್ಷನ್ ಬೇಕಾಗಿರುವಂತಹ ಒಂದು ಮುಖ್ಯವಾದ ವಿಷಯ. ಒಂದು ಇರೇಸ್ ಮಾಡ್ಕೊಂಡ್ಬಿಡ್ತೀನಿ. ಕ್ಯಾಲ್ಸಿಯಂ ಅಯಾನ್ಸ್ ಆಲ್ರೆಡಿ ರಿಲೀಸ್ ಆಗಿರೋದ್ರಿಂದ ನೇರವಾಗಿ ಅದು ಹೋಗ್ಬಿಟ್ಟು ಎಲ್ಲಿ ಬೈಂಡ್ ಆಗುತ್ತೆ ಅಂತ ಹೇಳಿದ್ರೆ, ಈ ಒಂದು ಆಕ್ಟಿನ್ ಅಲ್ಲಿ ಇರುವಂತಹ ಈ ಟ್ರೋಪೋನಿನ್ ಅಂತ ಏನು ಆಗಲೇ ಹೇಳಿದ್ದೆ. ಸೊ ಅದಕ್ಕೆ ನಾನು ಪುನಃ ಈ ಚಿತ್ರವನ್ನ ನಿಮ್ಗೆ ಅರ್ಥ ಆಗ್ಲಿ ಅಂತ ಪುನಃ ಬಿಡಿಸ್ಕೊಳ್ತಾ ಇದ್ದೀನಿ. ಸೊ ಇದು ನಮ್ಮ ಟ್ರೋಪೋಮಯೋಸಿನ್ ಈ ತರ ಹೋಗಿದೆ. ಓಕೆ, ಇಲ್ಲಿ ನೋಡಿ ಜಿ ಪ್ರೋಟೀನ್ಸ್ ಈ ಟ್ರೋಪೋಮಯೋಸಿನ್ ಇಂದ ಆಲ್ಮೋಸ್ಟ್ ಕವರ್ ಆಗ್ಬಿಟ್ಟಿದೆ. ಯಾಕೆ ಅಂತ ಹೇಳಿದ್ರೆ ಅಲ್ಲೊಂದು ಸಣ್ಣ ಪ್ರೋಟೀನ್ಸ್ ಇರುತ್ತೆ, ಟ್ರೋಪೋನಿನ್ ಅಂತ ಕರಿತೀವಿ ಇಲ್ಲಿ ಅಲ್ವಾ, ನಿಮ್ಗೆ ಗೊತ್ತಿದೆಯಲ್ಲ. ಈ ಒಂದು ಜಾಗಕ್ಕೆ ಕ್ಯಾಲ್ಸಿಯಂ ಅಯಾನ್ಸ್ ಬಂದ್ಬಿಟ್ಟು ಬೈಂಡ್ ಆಗುತ್ತೆ. ನೋಡಿ ಆಕ್ಷನ್ ಪೊಟೆನ್ಷಿಯಲ್ ಏನ್ ಮಾಡುತ್ತೆ, ಅಸಿಟೈಲ್ ಕೊಲಿನ್ ಅನ್ನ ರಿಲೀಸ್ ಮಾಡೋ ಹಾಗೆ ಮಾಡುತ್ತೆ. ಅದು ಹೋಗ್ಬಿಟ್ಟು ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಈ ಎಂಟೈರ್ ಮಯೋಫೈಬರ್ಗೆ ಕರೆಂಟ್ ಅನ್ನು ಕೊಟ್ಬಿಡುತ್ತೆ. ಆ ಮಯೋಫೈಬರ್ ಇರುವಂತಹ ಸಾರ್ಕೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಕ್ಯಾಲ್ಸಿಯಂ ಅಯಾನ್ಸ್ ಅನ್ನು ರಿಲೀಸ್ ಮಾಡಿ ಈ ಟ್ರೋಪೋನಿನ್ಗೆ ಬೈಂಡ್ ಆಗೋಗೆ ಮಾಡುತ್ತೆ. ಯಾವಾಗ ಇದು ಬೈಂಡ್ ಆಯಿತು ಆಟೋಮೆಟಿಕಲಿ ಓರಿಯಂಟೇಷನ್ ಚೇಂಜ್ ಆಗ್ತದೆ. ನಾನು ಅದನ್ನ ಪುನಃ ಇಲ್ಲಿ ಬಿಡಿಸ್ತೀನಿ. ನೋಡಿ ಯಾವ ರೀತಿಯಲ್ಲಿ ಓರಿಯಂಟೇಷನ್ ಚೇಂಜ್ ಆಗ್ತದೆ ಅಂತ ಹೇಳ್ಬಿಟ್ಟು. ಯಾವ್ದು ಟ್ರೋಪೋಮಯೋಸಿನ್ದು ಈ ಎಫ್ ಪ್ರೋಟೀನ್ಸ್ ಏನಿದೆ ಅದು ಹಂಗೆ ಇರ್ತದೆ, ಯಾಕಂದ್ರೆ ಜಿ ಪ್ರೋಟೀನ್ಸ್ಗಳು ಏನು ಅಲ್ಲಾಡೋದಿಲ್ಲ, ಅದು ಹಂಗೆ ಇರ್ತದೆ. ಆದ್ರೆ ಈ ನಮ್ಮ ಟ್ರೋಪೋಮಯೋಸಿನ್ ಏನಿತ್ತು ಈಗ ಅದು ಚೇಂಜ್ ಆಗ್ಬಿಡುತ್ತೆ, ಅದರ ಓರಿಯಂಟೇಷನ್ ಚೇಂಜ್ ಆಗ್ಬಿಡುತ್ತೆ. ನೋಡಿ ಹೀಗಾಯ್ತು. ಈಗ ನಿಮಗೆ ಈ ಜಿ ಪ್ರೋಟೀನ್ಸ್ಗಳು ಎಕ್ಸ್ಪೋಸ್ ಆಯ್ತಾ, ಇದನ್ನೇ ಒಂದು ಆಪರ್ಚುನಿಟಿ ಆಗಿ ವೇಟ್ ಮಾಡ್ತಿರುವಂತಹ ಮಯೋಸಿನ್ ಹೆಡ್ ಏನಾಗ್ತದೆ ಬಂದ್ಬಿಟ್ಟು ಈಗ ಬೈಂಡ್ ಆಗುತ್ತೆ. ಸೊ ಈಗ ನಾವೀಗ ಮಯೋಸಿನ್ ಹೆಡ್ ಅನ್ನು ನೋಡೋಣ. ಸೊ ನಿಮ್ಗೆ ಅರ್ಥ ಆಯ್ತು, ಟ್ರೋಪೋನಿನ್ಗೆ ಯಾವಾಗ ಕ್ಯಾಲ್ಸಿಯಂ ಬೈಂಡ್ ಆಯ್ತು ಅವಾಗ ಟ್ರೋಪೋಮಯೋಸಿನ್ ಓರಿಯಂಟೇಷನ್ ಚೇಂಜ್ ಆಯ್ತು, ಈ ತರ ಆಗ್ಬಿಡ್ತು. ಸೊ ಈಗ ಜಿ ಪ್ರೋಟೀನ್ಸ್ಗಳು ಎಕ್ಸ್ಪೋಸ್ ಆಗ್ಬಿಡ್ತು ಅಷ್ಟೇ. ಇದನ್ನ ವೇಟ್ ಮಾಡ್ಕೊಂಡು ಇರುವಂತಹ ಈ ಒಂದು ಯಾವ್ದಿದೆ ನಮ್ಮ ಮಯೋಸಿನ್ ಹೆಡ್ ಏನಿದೆ, ಸೊ ಮಯೋಸಿನ್ ಹೆಡ್ ಅನ್ನ ಇಲ್ಲಿ ಬಿಡಿಸ್ಕೊಳ್ಳೋಣ. ನಿಮ್ಗೆ ಅರ್ಥ ಆಗಲಿ ಅಂತ ಹೇಳಿ ನಾನು ಈ ತರ ಬ್ಲಾಕ್ ಹಾಕೋತೀನಿ. ಇದು ನಿಮಗೆ ಗೊತ್ತಿದೆ, ಇದು LMM, ಬಹಳಷ್ಟು ಲೈಟ್ ಮಿರೋಮಯೋಸಿನ್ಗಳು ಇರುತ್ತೆ. ಇದು ನಮ್ಮ ಹೆಡ್ HMM, ಒಂದು ಹೆಡ್ ಸಾಕಿಲ್ಲ ನಮಗೆ ಅರ್ಥ ಆಗ್ಲಿಕ್ಕೆ. ಈಗ ಇದು ಇನ್ನೇನು ಕನೆಕ್ಷನ್ ಆಗ್ಲಿಲ್ಲ ಅಲ್ವಾ. ಒಂದು ತಿಳ್ಕೊಬೇಕು ನೀವು, ಆಲ್ರೆಡಿ ಒಂದು ATP ಬೈಂಡ್ ಆಗಿದೆ, ATP ಆಲ್ರೆಡಿ ಇದೆ. ನಾನು ಇದನ್ನು ಬ್ಲಾಕ್ ಮಾಡ್ಬಿಡ್ತೀನಿ. ಒಂದು ಕಾಲಿದೆ ನೋಡಿ ಅಲ್ವಾ. ಈ ಒಂದು ಪರ್ಟಿಕ್ಯುಲರ್ ಆಕ್ಟಿನ್ ಬೈಂಡಿಂಗ್ ಸೈಟ್ ಏನಿದೆ ಅದು ಹೋಗ್ಬಿಟ್ಟು ಈಗ ಆಕ್ಟಿನ್ಗೆ ಬೈಂಡ್ ಆಗುವಂಥದ್ದು. ಯಾವ ರೀತಿಯಲ್ಲಿ ನೋಡೋಣ. ಸ್ವಲ್ಪ ಹೀಗೆ ಬಿಡಿಸ್ಕೊಳ್ತೀನಿ, ಹಿಂಗೆ ಬಿಡಿಸ್ಕೊಳ್ತೀನಿ. ಸೊ ಈಗ ಈ ಸೈಟ್ ಇಲ್ಲಿ ಹೋಗ್ಬಿಟ್ಟು ಬೈಂಡ್ ಆಗ್ಬಿಡ್ತು. ಡನ್, ಬೈಂಡ್ ಆಯ್ತಾ. ಇದಕ್ಕೆ ನಾವೇನ್ ಕರಿತೀವಿ, ಕ್ರಾಸ್ ಬ್ರಿಡ್ಜ್ ಅಂತ ಕರಿತೀವಿ. ಕ್ರಾಸ್ ಬ್ರಿಡ್ಜ್ ಅಂದ್ರೆ ಫಿಸಿಕಲ್ ಅಸೋಸಿಯೇಷನ್ ಬಿಟ್ವೀನ್ ಮಯೋಸಿನ್ ಹೆಡ್ ಮತ್ತೆ ಆಕ್ಟಿನ್ ಜಿ ಪ್ರೋಟೀನ್. ಮುಗೀತು, ಕ್ರಾಸ್ ಬ್ರಿಡ್ಜ್ ಲಾಕ್ ಆಗ್ಬಿಡ್ತು. ಲಾಕ್ ಆಯ್ತು. ಇನ್ನು ಕಾಂಟ್ರಾಕ್ಷನ್ ಆಗಕ್ಕೆ ಒಂದ್ ಸ್ವಲ್ಪ ಸೆಕೆಂಡ್ ಬಾಕಿ ಇದೆ. ಈಗ ನೆಕ್ಸ್ಟ್ ಏನಾಗ್ತದೆ ಅಂತ ನೀವು ಅಬ್ಸರ್ವ್ ಮಾಡೋದಾದ್ರೆ ಇದನ್ನ ಪುಲ್ ಮಾಡುವಂಥದ್ದು. ಸೊ ಐ ಥಿಂಕ್ ಇನ್ನೊಂದು ಡಯಾಗ್ರಾಮ್ ಬೇಡ, ನಾನು ಇಲ್ಲೇ ತೋರಿಸಬಹುದು. ಸೊ ಇದಕ್ಕೆ ಪುಲ್ ಆಗ್ತಾ ಹೋಗ್ತದೆ, ಈ ತರ ಹಿಂದೆ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ನಾನು ಇಲ್ಲಿ ಇರೇಸ್ ಮಾಡ್ಕೋತೀನಿ. ಪುಲ್ ಮಾಡ್ತಾ ಇದೆ, ಈ ಸೈಡ್ಗೆ ಪುಲ್ ಮಾಡ್ತಾ ಇದೆ. ಸೊ ಈ ಆಕ್ಟಿನ್ ಈ ಸೈಡ್ ಬರ್ತಾ ಇದೆ, ಈ ಸೈಡ್ ಬರ್ತಾ ಇದೆ ನೋಡಿ, ಪುಲ್ ಮಾಡ್ತಾ ಇದೆ. ಸೊ ಈ ಪುಲ್ ಮಾಡ್ಬೇಕು ಅಂತ ಹೇಳಿದ್ರೆ ಒಂದು ವಿಷಯ ಬೇಕಾಗ್ತದೆ. ಏನು ಅಂತ ಹೇಳಿದ್ರೆ ಈ ATP ಆಲ್ರೆಡಿ ಬೈಂಡ್ ಆಗಿತ್ತಲ್ಲ, ಅದೇನ್ ಮಾಡ್ಬೇಕು ಅಂತ ಹೇಳಿದ್ರೆ ATP ಹೈಡ್ರೋಲೈಸ್ ಆಗ್ಬೇಕು. ಹೈಡ್ರೋಲೈಸ್ ಅಂದ್ರೆ ಬ್ರೇಕ್ ಆಗ್ಬೇಕು. ಬ್ರೇಕ್ ಆದಾಗ ಏನಾಯ್ತು, ಎನರ್ಜಿ ರಿಲೀಸ್ ಆಗ್ತದೆ. ATP ಹೈಡ್ರೋಲೈಸಿಸ್ ಎನರ್ಜಿಯನ್ನ ರಿಲೀಸ್ ಮಾಡ್ತದೆ. ಅದು ADP ಮತ್ತೆ IP ಆಗಿ ಹೊರಗೆ ಬಂದ್ಬಿಡ್ತದೆ. ಅಂದ್ರೆ ATP ಏನಿತ್ತು ಮುಂಚೆ ಬೈಂಡ್ ಆಗಿತ್ತಲ್ವಾ, ಅದೀಗ ATP ಹೈಡ್ರೋಲೈಸಿಸ್ ಒಳಗಾಗ್ಬಿಟ್ಟು ಏನ್ ಮಾಡುತ್ತೆ, ಎನರ್ಜಿನ ರಿಲೀಸ್ ಮಾಡುತ್ತೆ. ಅದೇ ಎನರ್ಜಿನ ತಗೊಂಡು ಈ ಮಯೋಸಿನ್ ಹೆಡ್ ಹೀಗೆ ಪುಲ್ ಮಾಡುತ್ತೆ. ಅಂದ್ರೆ ನಿಮ್ಮ ಆಕ್ಟಿನ್ ಇನ್ವರ್ಡ್ ಆಗಿ ಬರುತ್ತೆ. ಫಾರ್ ಎಕ್ಸಾಂಪಲ್ ನಾನೀಗ ಪುನಃ ಆ ಚಿತ್ರವನ್ನು ಬಿಡಿಸ್ಕೊಳ್ಳೋದಾದ್ರೆ ನೋಡಿ ಹೀಗಿರುತ್ತಲ್ವಾ. ಸೊ ಇದರ ನಡುವೆ ಏನಿರುತ್ತೆ ಅಂತ ಹೇಳಿದ್ರೆ ಮಯೋಸಿನ್ ಇರುತ್ತಲ್ವಾ. ಸೊ ಮಯೋಸಿನ್ ಈಗ ಇದನ್ನ ಈ ಕಡೆ ಕರಿತಾ ಇದೆ, ಈ ಕಡೆ ಎಳಿತಾ ಇದೆ. ಸೊ ಎಳೆದಾಗ ಏನಾಯ್ತು, ನಮ್ಮ ಐ ಬ್ಯಾಂಡ್ ರೆಡ್ಯೂಸ್ ಆಗ್ತಾ ಬಂತು. ಯಾಕಂದ್ರೆ ಒಳಗ್ ಬರ್ತಾ ಇದೆ ನೋಡಿ, ಒಳಗ್ ಬಂತು. ಇದು ಕೂಡ ಒಳಗ್ ಬಂತು. ಇದೇ ನಮ್ಮ ಮಸಲ್ ಕಾಂಟ್ರಾಕ್ಷನ್. ಅರ್ಥ ಆಯ್ತಾ. ಈ ಎಳೆಯುವಂತ ಒಂದು ಕ್ರಿಯೆ ಇದೀಗ ಕ್ರಾಸ್ ಬ್ರಿಡ್ಜ್ ಆಗಿತ್ತು, ಈಗ ಅದು ಒಳಗೆ ಎಳಿತಾ ಇದೆ, ಹಿಂಗ್ ಬರ್ತಾ ಇದೆ. ಇದಕ್ಕೆ ನಾವೇನ್ ಕರಿತೀವಿ ಅಂತ ಹೇಳಿದ್ರೆ ಪವರ್ ಸ್ಟ್ರೋಕ್ ಅಂತ ಕರಿತೀವಿ. ಪವರ್ ಸ್ಟ್ರೋಕ್ ಫಸ್ಟ್ ಏನಾಗಬೇಕು, ಕ್ರಾಸ್ ಬ್ರಿಡ್ಜ್ ಆಗಬೇಕು. ಕ್ರಾಸ್ ಬ್ರಿಡ್ಜ್ ಆದ್ಮೇಲೆ ATP ಏನಾಗ್ತದೆ, ಹೈಡ್ರೋಲೈಸಿಸ್ ಒಳಗಾಗ್ಬಿಟ್ಟು ಎನರ್ಜಿನ ರಿಲೀಸ್ ಮಾಡ್ತದೆ. ಇದೇ ಎನರ್ಜಿನ ಮಯೋಸಿನ್ ಹೆಡ್ ಯೂಸ್ ಮಾಡ್ಕೊಂಡ್ಬಿಟ್ಟು ಇದನ್ನ ಒಳಗೆ ಎಳ್ಕೊಂಡ್ಬಿಡ್ತದೆ. ಅಂದ್ರೆ ಕಾಂಟ್ರಾಕ್ಷನ್ ಮಾಡ್ತಾ ಇದೆ. ಅದಕ್ಕೆ ನಾವು ಪವರ್ ಸ್ಟ್ರೋಕ್ ಅಂತ ಕರಿತೀವಿ, ಅಥವಾ ಸ್ಲೈಡಿಂಗ್ ಫಿಲಮೆಂಟ್. ಯಾಕೆ ಸ್ಲೈಡಿಂಗ್ ಫಿಲಮೆಂಟ್ ಅಂದ್ರೆ ಫಾರ್ ಎಕ್ಸಾಂಪಲ್ ಇದು ಮಯೋಸಿನ್, ಇದು ಆಕ್ಟಿನ್. ಸಿ ನೋಡಿ, ಈಗ ಆಲ್ರೆಡಿ ನನ್ನ ಹತ್ರ ಒಂದು ಚಾಕ್ ಪೀಸ್ ಇದೆ. ಈ ಚಾಕ್ ಪೀಸ್ ಅಂತ ಹೇಳುವಂಥದ್ದು ATP ಮಯೋಸಿನ್ ಹೆಡ್ ಅಲ್ಲಿ ಇದೆ.
ಓಕೆ. ಸೊ ATP ಇದೆ, ಇನ್ನೊಂದು ಸೈಟ್ ಖಾಲಿ ಇದೆ, ಅದನ್ನ ಯೂಸ್ ಮಾಡ್ಕೊಂಡು ಏನ್ ಮಾಡುತ್ತೆ ಅಂದ್ರೆ G ಪ್ರೋಟೀನ್ಗೆ ಬೈಂಡ್ ಆಗ್ಬಿಡುತ್ತೆ. ಇದಕ್ಕೆ ಕ್ರಾಸ್ ಬ್ರಿಡ್ಜ್ ಅಂತ ಕರೆಯೋದು. ಈಗ ನಾನು ಏನ್ ಮಾಡ್ತೀನಿ ಅಂದ್ರೆ ಚಾಕ್ ಪೀಸ್ ಅನ್ನ ಬ್ರೇಕ್ ಮಾಡ್ತೀನಿ, ಅಂದ್ರೆ ATP ಹೈಡ್ರೋಲೈಸಿಸ್ ಒಳಗಾಯ್ತು. ಸೊ ಅವಾಗ ಎನರ್ಜಿ ಬಂದ್ಬಿಡ್ತು ನನ್ನ ಒಂದು ಹ್ಯಾಂಡ್ಗೆ. ಸೊ ನಾನೇನ್ ಮಾಡ್ತೀನಿ, ಆಲ್ರೆಡಿ ಕ್ರಾಸ್ ಬ್ರಿಡ್ಜ್ ಆಗಿದೆ, ಈಗ ಇದನ್ನ ಪುಲ್ ಮಾಡ್ತಾ ಇದ್ದೀನಿ. ಕರೆಕ್ಟಾ? ಎಷ್ಟು ಎನರ್ಜಿ ಇದೆ ಅಷ್ಟು ಪುಲ್ ಮಾಡ್ತೀನಿ. ಇದಕ್ಕೆ ನಾವು ಸ್ಲೈಡಿಂಗ್ ಫಿಲಮೆಂಟ್ ಅಂತ ಕರೀತೀವಿ. ಯಾಕೆ ಸ್ಲೈಡಿಂಗ್ ಫಿಲಮೆಂಟ್ ಅಂತ ಹೇಳಿದ್ರೆ ಆಕ್ಟಿನ್ ಆಕ್ಚುಲಿ ಈ ಮಯೋಸಿನ್ ಮೇಲೆ ಸ್ಲೈಡ್ ಆಗೋದು. ಮಯೋಸಿನ್ ಸ್ಲೈಡ್ ಆಗ್ತಾ ಇಲ್ಲ, ಆಕ್ಟಿನ್ ಸ್ಲೈಡ್ ಆಗ್ತಾ ಇರೋದು. ಗೊತ್ತಾಯ್ತಾ? ಆಕ್ಟಿನ್ ಮಯೋಸಿನ್ ಮೇಲೆ ಸ್ಲೈಡ್ ಆಗ್ತಿದೆ, ಇದಕ್ಕೆ ನಾವು ಸ್ಲೈಡಿಂಗ್ ಫಿಲಮೆಂಟ್ ಅಂತ. ಅಂದ್ರೆ ಆಕ್ಟಿನ್ ಫಿಲಮೆಂಟ್ ಸ್ಲೈಡ್ಸ್ ಓವರ್ ದಿ ಮಯೋಸಿನ್ ಬಿಕಾಸ್ ಮಯೋಸಿನ್ ಇಸ್ ಪುಲ್ಲಿಂಗ್ ದಿ ಆಕ್ಟಿನ್ ಇನ್ವರ್ಡ್ಸ್, ಸೆಂಟರ್ಗೆ ಎಳಿತಾ ಇದೆ. ಕರೆಕ್ಟಾ? ಅಂದ್ರೆ ಇನ್ನೊಂದು ಅರ್ಥ ಮಾಡಿದ್ರೆ, ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ಲಿರುವಂತಹ ಝೆಡ್ ಲೈನ್ಗಳು ಕೂಡ ಹತ್ರ ಬರ್ತಾ ಇದೆಯಲ್ಲ. ಕರೆಕ್ಟ್? ಡಿಸ್ಟೆನ್ಸ್ ಬಿಟ್ವೀನ್ ದ 2 ಝೆಡ್ ಲೈನ್ಸ್ ಅಂದ್ರೆ ಸಾರ್ಕೋಮಿಯರ್ ಕೂಡ ಶಾರ್ಟನ್ ಆಗ್ತಾ ಇದೆಯಲ್ಲ, 2 ಝೆಡ್ ಲೈನ್ಸ್ ಹತ್ರ ಬರ್ತಾ ಇದೆಯಲ್ಲ. ಕರೆಕ್ಟ್? ಜೊತೆಗೆ ಐ ಬ್ಯಾಂಡ್ ಕೂಡ ಏನಾಗ್ತಿದೆ, ಸಣ್ಣ ಆಗ್ತಾ ಇದೆ ಅಲ್ವಾ. ಐ ಬ್ಯಾಂಡ್ ಒಂದು ಝೋನ್ ಇತ್ತು, ಅದು ಕೂಡ ಸಣ್ಣ ಆಗ್ತದೆ. ಸೊ ಐ ಬ್ಯಾಂಡ್ ಸಣ್ಣ ಆಗ್ತದೆ. ಇನ್ನೊಂದು ನೀವು ಅಬ್ಸರ್ವ್ ಮಾಡೋದಾದ್ರೆ, ಈಗ ಈ ಒಂದು ಜಾಗ ನೋಡಿ, ಇದು ನಮ್ಮ ಮಯೋಸಿನ್ ನ ಜಾಗ. ಅವಾಗ ಎಡ್ ಝೋನ್ ಇತ್ತು, ಎಷ್ಟಿತ್ತು? ಜಾಸ್ತಿ ಇತ್ತು. ಈಗ ಎಡ್ ಝೋನ್ ಕೂಡ ಕಡಿಮೆ ಆಗ್ತಾ ಇದೆ. ಕರೆಕ್ಟ್? ಆದ್ರೆ ಎ ಬ್ಯಾಂಡ್ ಏನಿದೆ, ಮಯೋಸಿನ್ ಲೆಂತ್ ನೋಡಿ ಸೇಮ್ ಇದೆ. ಅವಾಗ ನಾ 100 ಸೆಂಟಿಮೀಟರ್ ಅಂತ ಹೇಳಿದ್ದೆ ಅಲ್ವಾ, ಅವಾಗ 80 ಸೆಂಟಿಮೀಟರ್ ಎಡ್ ಝೋನ್ ಅಂತ ಹೇಳಿದ್ದೆ. ಈಗ ನೋಡಿ 20 ಸೆಂಟಿಮೀಟರ್ ಎಡ್ ಝೋನ್ ಆಗಿದೆ. ರಿಮೈನಿಂಗ್ ಈ ಕಡೆ 40, ಈ ಕಡೆ 40 ಏನಾಗ್ಬಿಟ್ಟಿದೆ, ಆಕ್ಟಿನ್ ಫಿಲಮೆಂಟ್ ಇಂದ ಆಲ್ಮೋಸ್ಟ್ ಓವರ್ಲ್ಯಾಪ್ ಆಗ್ಬಿಟ್ಟಿದೆ. ಇಷ್ಟೇ ವಿಷಯ. ಸೊ ಈ ವಿಷಯಗಳನ್ನ ನೀವು ನೆನ್ಪಿಟ್ಕೋಬೇಕು ನೀಟಿಗೆ, ಬಹಳ ಇಂಪಾರ್ಟೆಂಟ್. ಸೊ ಕೊನೆಗೆ ಏನಾಯ್ತು, ಈಗ ಪವರ್ ಸ್ಟ್ರೋಕ್ ಆಗ್ಬಿಡ್ತು, ಸ್ಲೈಡಿಂಗ್ ಫಿಲಮೆಂಟ್ ಆಗ್ಬಿಡ್ತು, ಡನ್. ಆವಾಗ ಆಲ್ಮೋಸ್ಟ್ ATP ಅಲ್ಲಿ ಇಲ್ಲ, ಅಂದ್ರೆ ಎನರ್ಜಿ ಎಲ್ಲ ಯೂಸ್ ಆಗ್ಬಿಟ್ಟಿದೆ. ಈಗ ಹೀಗಾಗ್ಬಿಟ್ಟಿದೆ. ಈಗ ನಾನು ಇದನ್ನ ರಿಲೀಸ್ ಮಾಡ್ಬೇಕಲ್ಲ, ಸೊ ಕಾಂಟ್ರಾಕ್ಷನ್ ಆಗ್ಬಿಟ್ಟಿದೆ. ಈಗ ನಾನು ರಿಲೀಸ್ ಮಾಡ್ಬೇಕಾದ್ರೆ ಹೊಸ ಒಂದು ATP ಬರ್ಬೇಕು, ಇಲ್ಲಿ ಒಂದು ನ್ಯೂ ATP ಬಂದು ಬೈಂಡ್ ಆಗ್ಬೇಕು. ಅರ್ಥ ಆಯ್ತಾ? ಯಾಕೆ? ಟು ಬ್ರೇಕ್ ದಿ ಕ್ರಾಸ್ ಬ್ರಿಡ್ಜ್. ಈ ಕ್ರಾಸ್ ಬ್ರಿಡ್ಜ್ ಅನ್ನ ನಾನು ಬ್ರೇಕ್ ಮಾಡ್ಬೇಕು, ಇದನ್ನ ನಾನೀಗ ಬಿಡಿಸ್ಕೊಳ್ಬೇಕು, ಅದಕ್ಕೆ ಹೊಸ ATP ಬೇಕು. ಹೊಸ ATP ಬರಲಿಲ್ಲ. ಫಾರ್ ಎಕ್ಸಾಂಪಲ್, ಈಗ ಒಬ್ಬ ಡೆಡ್ ಇಂಡಿವಿಜುವಲ್ ಅಲ್ಲಿ, ಪರ್ಸನ್ ಅಲ್ಲಿ ಒಂದು ರಿಗರ್ ಮಾರ್ಟಿಸ್ ಅಂತ ನೀವು ಕೇಳ್ತೀರಿ, ರಿಗರ್ ಮಾರ್ಟಿಸ್ ಅಂತ. ಸೊ ಆಲ್ರೆಡಿ ಏನಾಗ್ಬಿಟ್ಟಿದೆ, ಕ್ರಾಸ್ ಬ್ರಿಡ್ಜ್ ಆಗಿ ಪವರ್ ಸ್ಟ್ರೋಕ್ ಆಗ್ಬಿಟ್ಟಿದೆ. ಹೊಸ ATP ಇಲ್ಲ ಅಲ್ಲಿ, ಅವನ ಬಾಡಿಲಿ ಹೇಗೆ ಉತ್ಪತ್ತಿ ಆಗ್ತದೆ? ಇಂಪಾಸಿಬಲ್ ಅಲ್ವಾ. ಸೊ ರಿಗರ್ ಮಾರ್ಟಿಸ್ ಅಂದ್ರೆ ಹೀಗೆ ಸ್ಟಕ್ ಆಗಿರೋದು ಮಸಲ್. ಹಿಂಗಿದ್ರೆ ಹಿಂಗೆ, ಅವ್ನು ಸಾಯಕ್ಕಿಂತ ಮುಂಚೆ ಅವನೇನಾದ್ರೂ ಕಾಂಟ್ಯಾಕ್ಟ್ ಮಾಡಿದ್ರೆ ಹೀಗೆ ಇರ್ತದೆ. ಹೊಸ ATP ಅಲ್ಲಿ ಉತ್ಪತ್ತಿ ಆಗ್ತದೆ, ಅವನೆಲ್ಲ ರೆಸ್ಪಿರೇಷನ್ ಆಗ್ತಾ ಇರೋದಿಲ್ಲ ಅಲ್ಲ. ಸೊ ಆಬ್ವಿಯಸ್ಲಿ ಹೀಗೆ ಇರ್ತದೆ. ಇದಕ್ಕೆ ನಾವು ರಿಗರ್ ಮಾರ್ಟಿಸ್ ಅಂತ ಹೇಳೋದು. ATP ಇರೋದಿಲ್ಲ. ಸೊ ನಮ್ಮಲ್ಲಿ ATP ಬಂದ್ಬಿಟ್ಟು, ಹೊಸ ATP ಬಂದ್ಬಿಟ್ಟು ATP ಬೈಂಡಿಂಗ್ ಸೈಟ್ಗೆ ಬೈಂಡ್ ಆಗ್ಬಿಟ್ರೆ ಆಟೋಮೆಟಿಕ್ ಆಗಿ ಏನಾಗ್ತದೆ, ಈ ಒಂದು ಕ್ರಾಸ್ ಬ್ರಿಡ್ಜ್ ಬ್ರೇಕ್ ಆಗ್ತದೆ. ಬ್ರೇಕ್ ಆಯ್ತು. ಬ್ರೇಕ್ ಆದ ತಕ್ಷಣ ಏನಾಗ್ಬಿಡ್ತದೆ ಅಂದ್ರೆ ಆಕ್ಟಿನ್ ಹಿಂದೆ ಬಂದ್ಬಿಡ್ತದೆ, ಬ್ಯಾಕ್ ಬಂದ್ಬಿಡ್ತದೆ. ಹಿಂಗ್ ಬಿಟ್ಟ ತಕ್ಷಣ ವಾಪಸ್ ಬಂದ್ಬಿಡ್ತದೆ. ಅರ್ಥ ಆಯ್ತಾ? ಇದಕ್ಕೆ ನಾವು ಏನಂತ ಕ್ರಾಸ್ ಬ್ರಿಡ್ಜ್ ಅನ್ನು ಬ್ರೇಕ್ ಮಾಡುವಂಥದ್ದು. ನಂತರ ಪುನಃ ಸೈಕಲ್ ರಿಪೀಟ್ ಆಗ್ತದೆ. ಯಾವ ತರ ರಿಪೀಟ್ ಆಗ್ತದೆ? ಸೊ ಪುನಃ ಒಂದು ಕ್ಯಾಲ್ಸಿಯಂ ಅಯಾನ್ ಬರ್ತದೆ, ಟ್ರೋಪೋನಿನ್ಗೆ ಬೈಂಡ್ ಆಗ್ತದೆ. ಸೊ ಇದನ್ನ ಅನ್ಮಾಸ್ಕ್ ಮಾಡ್ತದೆ. ಅವಾಗ ಮಯೋಸಿನ್ ಹೆಡ್ ಆಲ್ರೆಡಿ ATP ಬೈಂಡ್ ಆಗಿರುತ್ತಲ್ಲ, ಅದೇನ್ ಮಾಡುತ್ತೆ ಅಂತ ಹೇಳಿ ಹೋಗ್ಬಿಟ್ಟು G ಪ್ರೋಟೀನ್ಗೆ ಬೈಂಡ್ ಆಗುತ್ತೆ. ಎಷ್ಟೇ. ಅವಾಗ ನಾವು ಕ್ರಾಸ್ ಬ್ರಿಡ್ಜ್ ಅಂತ ಕರಿತೀವಿ. ATP ಪುನಃ ಹೈಡ್ರೋಲೈಸಿಸ್ ಒಳಗಾಗಿ ADP IP ಆಗ್ತದೆ. ಅವಾಗ ಎನರ್ಜಿ ರಿಲೀಸ್ ಆಗ್ತದೆ. ಆ ಮಯೋಸಿನ್ ಆ ಎನರ್ಜಿಯನ್ನು ಯೂಸ್ ಮಾಡ್ಕೊಂಡು ಇದನ್ನ ಕಾಂಟ್ರಾಕ್ಟ್ ಮಾಡುತ್ತೆ, ಅಂದ್ರೆ ಪುಲ್ ಮಾಡುತ್ತೆ. ಇಷ್ಟೇ ವಿಷಯ. ಇದಕ್ಕೆ ನಾವೇನ್ ಕರಿತೀವಿ ಅಂತ ಹೇಳಿದ್ರೆ ಮಸಲ್ ಕಾಂಟ್ರಾಕ್ಷನ್ ಅಥವಾ ಸ್ಲೈಡಿಂಗ್ ಫಿಲಮೆಂಟ್ ಥಿಯರಿ ಅಂತ ಹೇಳಿ. ಬಹಳ ಸಿಂಪಲ್ ಕಾನ್ಸೆಪ್ಟ್ ಇದು. ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಕಾನ್ಸೆಪ್ಟ್. ಥ್ಯಾಂಕ್ ಯು ವೆರಿ ಮಚ್.